ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್‌ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಆತ್ಮೀಯರೇ ಈಗಾಗಲೇ ನಾವು 10ನೇ ತರಗತಿಯ ಪರೀಕ್ಷೆಯನ್ನು ಗಮನಿಸ್ತಾ ಇದ್ದೇವೆ. ಸೊ ಇವತ್ತಿನ ಒಂದು 10ನೇ ತರಗತಿಯ ವಿಜ್ಞಾನ ಪರೀಕ್ಷೆಗೆ ಬರಬಹುದಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್‌ಗಳ ಒಂದು ಸರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ಪ್ರತಿಯೊಂದು ಟಾಪಿಕ್‌ನಲ್ಲಿ ಇಷ್ಟು ಕ್ವೆಷನ್ಸ್‌ಗಳು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ, ಸೊ ಖಂಡಿತವಾಗಿಯೂ ಸಹಿತ ಆರಾಮಾಗಿ ಭೌತಶಾಸ್ತ್ರದಲ್ಲಿ 25ರಿಂದ 27 ಅಂಕಗಳು ಬರ್ತಾ ಇದ್ದಾವೆ. ಸೊ ನಾನು 25ರಿಂದ 27 ಅಂಕಗಳನ್ನು ಆರಾಮಾಗಿ ಏನು ಮಾಡ್ಬೋದು ಅಂದರೆ ಪಡಿಬೋದು. ಸೊ ಎಲ್ಲ ಟಾಪಿಕ್‌ಗಳನ್ನು ಸಹಿತ ನಾನು ಇನ್ನೇನು 3 ದಿನಗಳ ಏನು ರಜೆ ಇದೆಯಲ್ಲ, ಆ ರಜೆಯಲ್ಲಿ ನಿಮಗೆ 3 ಟೋಟಲ್ ವಿಜ್ಞಾನದ ಎಲ್ಲ ಒಂದು ರಿವಿಷನ್ ಮತ್ತು ಇಂಪಾರ್ಟೆಂಟ್ ಕ್ವೆಷನ್ಸ್‌ಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬರ್ಕೋತ ಕೂಡ್ಲಿಕ್ಕೆ ಹೋಗ್ಬೇಡ್ರಿ, ನೆನ್ಪಿಟ್ಕೋರಿ. ಸೊ ಯಾವ ಕ್ವೆಷನ್ ಈಸಿ ಇದಾವೆ ಸ್ಕಿಪ್ ಮಾಡ್ರಿ, ಯಾವ್ದು ಬರೋದಿಲ್ಲ ಅದನ್ನ ಗಮನ ಇಟ್ಟು ಕೇಳ್ರಿ, ಮತ್ತೆ ಉತ್ತರಗಳನ್ನ ಯಾವ ರೀತಿ ಬರೀಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಇವತ್ತಿನ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಯಾವುದಪ್ಪ ಆ ಥರ. ಸೊ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ ನಾವು ಕರಿತಾ ಇದ್ದಾವೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅತಿ ಈಸಿಯಾಗಿರ್ತಕ್ಕಂಥ ಟಾಪಿಕ್. ಸೊ ಕಾಮನ್ ಆಗಿ 4ರಿಂದ 5 ಅಂಕಗಳು ಏನಾಗ್ತವಪ್ಪ ಅಂದ್ರೆ ಬರುವಂತ ಸಾಧ್ಯತೆ ಇರತಕ್ಕಂಥ ಟಾಪಿಕ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ರೈಟ್. ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಮೊದಲನೇ ಪ್ರಶ್ನೆಯನ್ನ ಗಮನಿಸ್ತಾ ಇದ್ದಾವೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಚದುರಿಸ್ತಕ್ಕಂಥ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದಾವೆ. ಸೊ ಚದುರುವಿಕೆ ಆಗಬೇಕಾದ್ರೆ ಅಲ್ಲಿ ಬೆಳಕಿನ ಚದುರುವಿಕೆ ಎದ್ರ ಮೇಲಪ್ಪ ಅಂದ್ರೆ ಕಣಗಳ ಆಧಾರದ ಮೇಲೆ ಬೆಳಕಿನ ಚದುರುವಿಕೆ ಆಗ್ತೈತಿ, ನಿಮ್ಗೆ ಗೊತ್ತಿರಬೇಕು. ಸೊ ಕಾಮನ್ ಆಗಿ ಹೇಳ್ತಾ ಇದ್ದೇನೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಣ್ಣ ಗಾತ್ರದ ಏನಾದರೂ ಕಣಗಳಿದ್ದು ಅಂದ್ರೆ ನೆನ್ಪಿಟ್ಕೋರಿ, ಸಣ್ಣ ಗಾತ್ರದ ಕಣಗಳು ಏನಾದರೂ ಇದ್ದು ಅಂದ್ರೆ ಇವು ಅತಿ ಹೆಚ್ಚು ನೀಲಿ ಬಣ್ಣವನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಚದುರಿಸ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ, 1 ಮಾರ್ಕ್ ಅಷ್ಟು ಕೇಳ್ಬೋದು. ವಾಯುಮಂಡಲದಲ್ಲಿ ಸಣ್ಣ ಗಾತ್ರದ ಕಣಗಳು ಯಾವ ಬೆಳಕನ್ನ ಅತಿ ಹೆಚ್ಚಾಗಿ ಚದುರಿಸ್ತಾ ಇದಾವ ಅಂದ್ರ ನೀಲಿ ಬಣ್ಣವನ್ನು ಅತಿ ಹೆಚ್ಚಾಗಿ ಏನ್ ಮಾಡ್ತಾವ್ರಿ ಚದುರಿಸ್ತಾ ಇದಾವೆ. ಇನ್ನ ಅತಿ ದೊಡ್ಡ ಗಾತ್ರದ ಬಣ್ಣಗಳು ಏನಾದ್ರು ಇದ್ದು ಅಂದ್ರೆ, ಅತಿ ದೊಡ್ಡ ಗಾತ್ರದ ಬಣ್ಣಗಳು ಏನಾದ್ರು ಕಣಗಳಿದ್ದು ಅಂದ್ರೆ ಅವು ಬಿಳಿ ಬೆಳಕನ್ನ ಅತಿ ಹೆಚ್ಚಾಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಚದುರಿಸ್ತಾ ಇದಾವೆ. ಈ 2 ಅಂಶಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಷ್ಟೇ. ರೈಟ್. ನೋಡಿ, ಸಣ್ಣ ಗಾತ್ರದ್ದು ನೀಲಿ ಬಣ್ಣ, ದೊಡ್ಡ ಗಾತ್ರದ ಕಣಗಳು ಏನ್ ಮಾಡ್ತಾವೆ ಅತಿ ಹೆಚ್ಚಾಗಿ ಬಿಳಿ ಬೆಳಕನ್ನ ಗುರ್ತ ಮಾಡ್ತಾವೆ. ಸೊ ಹಾಗಾದ್ರೆ ಸಣ್ಣ ಕಣಗಳು ಕೆಂಪು ತಪ್ಪಿದೆ, ದೊಡ್ಡ ಕಣಗಳು ನೀಲಿ ತಪ್ಪಿದೆ, ದೊಡ್ಡ ಕಣಗಳು ನೆರಳೆ ಬಣ್ಣ ತಪ್ಪಿದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ ಅಂದ್ರೆ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ವಿಶೇಷವಾಗಿ ಎಲ್ಲಾ ಬಣ್ಣಗಳನ್ನ ಸಮನಾಗಿ ಚದುರಿಸುವುದರ ಮೂಲಕ ನಮ್ಗೆ ಬಿಳಿ ಬಣ್ಣ ಏನಾದೀಪ ಅಂದ್ರೆ ಕಂಡು ಬರ್ತಾ ಇದೆ. ನೆನ್ಪಿಟ್ಕೋರಿ. ರೈಟ್. ಸೊ ನೆನ್ಪಿಟ್ಕೋರಿ, ದೊಡ್ಡ ಗಾತ್ರದ ಕಣಗಳು ಬಿಳಿ ಬಣ್ಣ ಅಂದ್ರೂ ರೈಟ್ ಇರ್ತದೆ. ಬಟ್ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣಗಳನ್ನ ಸಮನಾಗಿ ಹಂಚಿಕೆ ಮಾಡೋದ್ರಿಂದ ನಮಗೇನಾಗ್ತದಪ್ಪ ಆ ಥರ ಅದು ಬಿಳಿ ಬಣ್ಣದಂತೆ ಕಂಡು ಬರ್ತಾ ಇದೆ. ನೆನ್ಪಿಟ್ಕೊ. ರೈಟ್. ಸೊ ದಟ್ ಈಸ್ ದ ಬೆಳಕಿನ ಚದುರುವಿಕೆ ಅಂತ ನಾವು ಕರಿತಾ ಇದ್ದಾವೆ. ಬೆಳಕಿನ ಚದುರುವಿಕೆ ಬಗ್ಗೆ ತಿಳಿಸಿದವರು ಸರ್ ಸಿ.ವಿ. ರಾಮನ್ ಅವರು, ನೆನಪಿರ್ಲಿ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್. ಕಣ್ಣಿನ ಮಸೂರಕ್ಕೆ ಸಂಬಂಧಪಟ್ಟಂತ ಸಂಗಮ ದೂರದ ಬದಲಾವಣೆಯನ್ನ ಯಾವುದು ನಿಯಂತ್ರಿಸ್ತಾ ಇದೆ ಅನ್ನೋದು ನೋಡ್ತಾ ಇದ್ದಾವೆ. ಸೊ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ, ಯಾಕೆಂದ್ರೆ ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ರೈಟ್. ಸೊ ನೋಡ್ರಿ, ಇದು ಐರಿಸ್ ಏನಿದಲ್ಲ, ಸೊ ಈ ಐರಿಸ್ ಏನ್ ಮಾಡ್ತದಪ್ಪ ಅಂದ್ರ ಈ ಕಣ್ಣಿನ ಪಾಪೆ ಅನ್ನುವಂಥದ್ದಲ್ಲ, ಆ ಪಾಪೆಯ ಗಾತ್ರವನ್ನ ನಿಯಂತ್ರಣ ಮಾಡ್ತೈತಿ. ಎಲ್ಲನೂ ಬರಿತೇನೆ ನಾನು. ಕಣ್ಣಿನ ಪಾಪೆಯ ಗಾತ್ರವನ್ನ ಏನ್ ಮಾಡ್ತೈತಿ ನಿಯಂತ್ರಿಸ್ತಾ ಇದೆ ಯಾವುದು ಐರಿಸ್ ಅನ್ನೋದು. ರೈಟ್. ಸೊ ಗಾತ್ರವನ್ನ ನಿಯಂತ್ರಿಸ್ತಾ ಇದೆ ಯಾವುದು ಐರಿಸ್. ಸೊ ರೆಟಿನಾ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಮ್ದು ನೈಜ ಪ್ರತಿಬಿಂಬ ಮೂಡ್ತಾ ಇದೆ. ರೆಟಿನಾ ಅಂದ್ರೆ ಅಕ್ಷಿಪಟಲ, ನೈಜ ಪ್ರತಿಬಿಂಬ ಮೂಡ್ತಕ್ಕಂಥ ಸ್ಥಳ ರೀ. ನೈಜ ಪ್ರತಿಬಿಂಬ ಮೂಡುವ ಸ್ಥಳ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ನೈಜ ಪ್ರತಿಬಿಂಬ ಮೂಡುವ ಒಂದು ಸ್ಥಳ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ರೆಟಿನಾ ಅಂತ ನಾವು ಕರಿತಾ ಇದ್ದಾವೆ. ಅಲ್ಲಿ ಪ್ರತಿಬಿಂಬಗಳು ತಲೆ ಕೆಳಗಾಗಿರ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ನಮ್ಮ ಕಣ್ಣಿನ ಮಸೂರದ ಮೂಲಕ ರೆಟಿನಾದ ಮೇಲೆ ಬಿದ್ದಾಗ ಅಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಇರ್ತೈತಿ, ನೈಜ ಪ್ರತಿಬಿಂಬ ಇರ್ತೈತಿ. ದಟ್ ಇಸ್ ಸತ್ಯ ಪ್ರತಿಬಿಂಬ ಇರ್ತಾ ಇದೆ. ಅಲ್ಲಿ ಕೋಶಗಳು ಕಂಡು ಬರ್ತಾ ಇದ್ದಾವೆ. ಸೊ ಆ ದೃಶ್ಯ ಕೋಶಗಳು ಏನ್ ಮಾಡ್ತಾವಪ್ಪ ಆ ತರ ಮೆದುಳಿಗೆ ಕನೆಕ್ಷನ್ ಇರ್ತಾ ಇದಾವೆ. ಮೆದುಳು ಡಿಸೈಡ್ ಮಾಡ್ತದೆ ಯಾವ ವಸ್ತು ಅನ್ನೋದು. ಬಟ್ ಅಕ್ಷಿಪಟಲ ಅಥವಾ ರೆಟಿನಾದಲ್ಲಿ ಏನಾಗ್ತದಪ್ಪ ಆ ತರ ಮೇನ್ ಆಗಿ ನೈಜವಾಗಿರ್ತಕ್ಕಂಥ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಕಂಡು ಬರ್ತಾ ಇದೆ ಎಲ್ಲಿ. ಸೊ ದಟ್ ಈಸ್ ರೆಟಿನಾ. ಇನ್ನ ಕಣ್ಣು ಪಾಪೆ ಏನಪ್ಪಾ ಅಂದ್ರ ಇದು ಬೆಳಕನ್ನ ನಿಯಂತ್ರಣ ಮಾಡ್ತೈತಿ. ಸೊ ಮಂದ ಬೆಳಕಿದ್ದಾಗ ಅಥವಾ ಅತಿ ಹೆಚ್ಚು ಬೆಳಕಿದ್ದಾಗ ಕಣ್ಣಿನೊಳಗೆ ಎಷ್ಟು ಬೆಳಕು ಹೋಗ್ಬೇಕು, ಕಣ್ಣಿಗೆ ಬೇಕಾದ ಬೆಳಕಿನ ಪ್ರಮಾಣ ಎಷ್ಟು ಅನ್ನೋದನ್ನ ನಿಯಂತ್ರಣ ಮಾಡ್ತೈತಿ. ನೋಡ್ಲ, ಮಂದ ಬೆಳಕಿತ್ತಂದ್ರೆ ಅವಾಗ ನಮ್ಮ ಕಣ್ಣು ಗುಡ್ಡಿಗಳು ದೊಡ್ಡದಾಗಿ ಮಾಡ್ತಾ ಇದೆ. ರೈಟ್. ಹಿಂಗ್ ನೋಡ್ತಿರ್ತವೆ. ಅಥವಾ ಬೆಳಕು ಭಾಳ ಇತ್ತು ನಾವು ಹಿಂಗೆ ಕಣ್ಣು ಸಣ್ಣ ಮಾಡಿ ನೋಡ್ತಿರ್ತೇವೆ. ರೈಟ್. ಸೊ ದಟ್ ಈಸ್ ನಿಯಂತ್ರಣ ಮಾಡೋದು ಯಾವಪ್ಪ ಅಂದ್ರೆ ಕಣ್ಣಿನ ಪಾಪೆ ರೀ. ಕಣ್ಣಿನ ಪಾಪೆ ಬೆಳಕನ್ನ ಏನ್ ಮಾಡಿದೀಪ ಅಂದ್ರೆ ನಿಯಂತ್ರಿಸ ಅಂದ್ರೆ ಕಣ್ಣಿನ ಒಳಗೆ ಹೋಗ್ತಕ್ಕಂಥ ಆ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸ್ತಾ ಇದೆ. ಹಾಗಾದ್ರೆ ಉತ್ತರ ಗೊತ್ತಾಗಿರ್ಬೇಕು. ಸಂಗಮ ದೂರದ ಮಸೂರದ ಸಂಗಮ ದೂರವನ್ನ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಕಡಿಮೆ ಮಾಡೋದಾಗಿರ್ಬೋದು. ಮಸೂರದ ಸಂಗಮ ದೂರ ಹೆಚ್ಚಿಗೆ ಆಗಬಹುದು, ಕಡಿಮೆ ಆಗಬಹುದು.
ಆಯ್ತಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮಸೂರದ ವಕ್ರತೆ ಏನಾಗಿರ್ತದೆ, ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು, ಸಂಗಮ ದೂರ ಹೆಚ್ಚಿಗೆ ಆಗ್ಬೋದು, ಸಂಗಮ ದೂರ ಕಡಿಮೆ ಆಗಬಹುದು. ಸೊ ಅವಾಗ ಆ ಎಲ್ಲ ಬದಲಾವಣೆಯನ್ನ ನಿಯಂತ್ರಿಸೋದು ಯಾವುದಪ್ಪ ಅಂದ್ರೆ ಸಿಲಿಯರಿ ಸ್ನಾಯುಗಳು, ನೆನ್ಪಿಟ್ಟುಕೋರಿ. ಈ ಸಿಲಿಯರಿ ಸ್ನಾಯುಗಳು ಏನಾದರೂ ದುರ್ಬಲ ಆದವು ಅಂದ್ರೆ ನಮಗ ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸಮೀಪ ದೃಷ್ಟಿ ದೋಷ ಆಗಿರ್ಬೋದು, ದೂರದೃಷ್ಟಿ ಆಗಿರ್ಬೋದು, ರೈಟ್. ಸೊ ಪ್ರೆಸ್ ಬಯೋಪಿಯಾ ಆಗಿರ್ಬೋದು, ಇದು ಸಿಲಿಯರಿ ಸ್ನಾಯುಗಳು ದುರ್ಬಲ ಆದವು ಅಂದ್ರೆ ಅಲ್ಲಿ ಮಸೂರದ ಹೊಂದಾಣಿಕೆ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗಿಬಿಡ್ತದೆ. ಅವಾಗ ಕಣ್ಣಿನ ಹೊಂದಾಣಿಕೆ ಸರಿಯಾಗಿ ಆಗೋದಿಲ್ಲ, ಹೌದಲ್ರಿ. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಕಂಡು ಬರ್ತಾ ಇದೆ. ಎಸ್, ವಯಸ್ಸಾದಾಗ ಆದಂಗ ಸೊ ನಮ್ಮ ಮಸೂರದ ಏನಾಗ್ತದಪ್ಪ ಅಂದ್ರ ಹಾಲಿನ ಏನಾಗ್ತದ ಹೇಳ್ರಿ, ನೋಡಿ ಹಾಲಿನಂತೆ ಬೆಳ್ಳ ಕಾಣ್ತಾ ಇದೆ ಕಣ್ಣಿನ ಸ್ಫಟಿಕ ಮಸೂರ. ಇನ್ನು ನಮ್ಮದು ಮಸೂರದಲ್ಲಿ ಆ ಪೀನ ಮಸೂರತೆನೇ ಇರ್ತಾ ಇದೆ, ಅದು ಹಾಲಿನಂತೆ ಬೆಳ್ಳ ಕಾಣ್ತಾ ಇದೆ. ಯಾಕೆ ಕಾಣ್ತೈತೆ ಅಂದ್ರ ಸೊ ಅದ್ರ ಮೇಲೆ ಒಂದು ಪೊರೆ ಬಂದಿರ್ತಾ ಇದೆ, ನೆನ್ಪಿಟ್ಕೋರಿ. ಸೊ ಆ ಸ್ಥಿತಿಗೆ ನಾವು ಏನಂತ ಕರಿತಾವಪ್ಪ ಅಂದ್ರ ಕ್ಯಾಟರಾಕ್ಟ್ ಕಾಯಿಲೆ ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಯಾವ ಕಾಯಿಲೆ ಹೇಳ್ರಿ, ಕ್ಯಾಟರಾಕ್ಟ್ ಅಥವಾ ಚಾಳಿಸು ಕಾಯಿಲೆ ಅದನ್ನು ಕರಿತಾ ಇದಾವೆ. ವಯಸ್ಸಾದವರಿಗೆ ಕಾಮನ್ ಆಗಿ ಬರ್ತಕ್ಕಂಥ ಕಾಯಿಲೆ. ಇದನ್ನ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕ, ಕಣ್ಣಿನ ಪೊರೆಯನ್ನ ತೆಗೆಯೋದ್ರ ಮೂಲಕ, ಬೇರೆ ಒಂದು ಗ್ಲಾಸ್ಗಳನ್ನ ಹಾಕೋದ್ರ ಮೂಲಕ ನಾವೇನ್ ಮಾಡ್ಬೋದು, ಆ ಒಂದು ನಿವಾರಣೆ ಮಾಡ್ಬೋದು. ಯಾವುದು, ಕ್ಯಾಟ್ರಾಕ್ಟ್ ಕಾಯಿಲೆ, ರೈಟ್. ಸೊ ಹೈಪರ್ ಮೆಟ್ರೋಪಿಯಾ ದಟ್ ಇಸ್ ದೂರದೃಷ್ಟಿ ಅದನ್ನು ಕರಿತಾ ಇದಾವೆ. ಮಯೋಪಿಯಾ ಅಂದ್ರೆ ಸಮೀಪ ದೃಷ್ಟಿ ದೋಷ. ನೋಡ್ರಿ, ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನ್ ಹೇಳ್ರಿ, ಇದು ದೂರದೃಷ್ಟಿ ದೋಷ ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿದಾವೆ. ಮಯೋಪಿಯಾ ಅಂದ್ರ ಸಮೀಪ ದೃಷ್ಟಿ ದೋಷ ಅದನ್ನು ಕರಿತಾ ಇದಾವೆ, ಸಮೀಪ ದೃಷ್ಟಿ ದೋಷ ಅದನ್ನು ಕರಿತಾ ಇದಾವೆ. ಹೌದಾ, ಇದು ಎರಡು ಸಮೀಪ ಮತ್ತು ದೂರ ಅದನ್ನು ಕರಿತದೆ. ಎರಡು ತೊಂದರೆ ಆಗ್ತದ ಪ್ರೆಸ್ ಬಯೋಪಿಯಾದಲ್ಲಿ, ರೈಟ್. ಸೊ ನೆನಪಿರ್ಲಿ, ಗಮನಿಸ್ಬೇಕು ತಾವಿಲ್ಲಿ ದೂರದೃಷ್ಟಿ ಆಗಿರ್ಬೋದು, ಸಮೀಪ ದೂರದೃಷ್ಟಿಗೆ ವಿಶೇಷವಾಗಿ ಏನಾಗ್ತದಪ್ಪ ಅಂದ್ರ ಪೀನ ಮಸೂರದ ಮೂಲಕ ನಾವು ನಿವಾರಣೆ ಮಾಡ್ಬೋದು. ಸಮೀಪ ದೃಷ್ಟಿ ದೋಷವನ್ನ ನಿಮ್ನ ಮಸೂರದ ಮೂಲಕ ನಿವಾರಣೆ ಮಾಡ್ಬೋದು. ಇಲ್ಲಿ ಎರಡು ಬೇಕಾಗ್ತದ, ನಿಮ್ನ ಮತ್ತು ಪೀನ ಮಸೂರಗಳನ್ನ ಏನ್ ಮಾಡ್ತಾರೆ ಬಳಕೆ ಮಾಡ್ತಾ ಇದ್ದಾರೆ. ಸೊ ನೆನಪಿರ್ಲಿ, ರೈಟ್. ಸೊ ದಟ್ ಇಸ್ ಮೇನ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಬೇರೆ ಬೇರೆ ದೂರದಲ್ಲಿರೋ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಆಗ್ತಾ ಇದೆ? ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇಂಥ ಪ್ರಶ್ನೆಗಳಿದ್ದಾಗ ಯಾವ ರೀತಿ ಬರೀಬೇಕು ವಿವರಿಸಿ ಅಂತ ಇರ್ತಾರೆ. ಸಿಂಪಲ್ ಆಗಿ ಹೇಳ್ತಾ ಇದೆ ನೋಡ್ರಿ. ಸೊ ಬೇರೆ ಬೇರೆ ದೂರದಲ್ಲಿರೋ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡ್ತದಪ್ಪ ಅಂದ್ರ ಮಸೂರದ ಸಹಾಯದಿಂದ ಹೊಂದಾಣಿಕೆ ಮಾಡ್ತಾ ಇದೆ. ಯಾವ್ದ್ರ ಸಹಾಯ ರೀ? ಮಸೂರದ ಸಹಾಯದಿಂದ ಏನಾಗ್ತದಪ್ಪ ಅಂದ್ರ ಹೊಂದಾಣಿಕೆ ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ಕ್ಲಿಯರ್? ಮಸೂರದ ಹೊಂದಾಣಿಕೆ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಮಸೂರದ ಹೊಂದಾಣಿಕೆ ಮಾಡ್ತಾ ಇದೆ, ರೈಟ್. ಸೊ ಮಸೂರದ ಹೊಂದಾಣಿಕೆ ಆಗೋದ್ರ ಮೂಲಕ ಸೊ ಇಲ್ಲಿ ಏನಾಗ್ತವಪ್ಪ ಅಂದ್ರ ಸಿಲಿಯರಿ ಸ್ನಾಯುಗಳು ಸಹಿತ ಕೆಲಸ ಮಾಡ್ತಾ ಇದಾವೆ, ರೈಟ್. ಸಿಲಿಯರಿ ಸ್ನಾಯುಗಳ ಮೂಲಕನೂ ಸಹಿತ ಏನಾಗ್ತದೆ ಹೇಳ್ರಿ, ಸಂಗಮ ದೂರಿನ ಹೊಂದಾಣಿಕೆ ಆಗ್ತಾ ಇದೆ. ನೋಡಿ, ಸಿಲಿಯರಿ ಸ್ನಾಯುಗಳು ಸಹಿತ ಏನ್ ಮಾಡ್ತಾವೆ, ಸಂಗಮ ದೂರವನ್ನ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಕಡಿಮೆ ಮಾಡೋದಾಗಿರ್ಬೋದು, ರೈಟ್. ಇಲ್ಲಿ ಸಿಲಿಯರಿ ಸ್ನಾಯುಗಳು ಏನಾಗ್ತಾವಪ್ಪ ಅಂದ್ರ ಕುಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಏನಾಗ್ತಾವ್ರಿ, ಸೊ ಸಿಲಿಯರಿ ಸ್ನಾಯುಗಳು ಕುಗ್ತಾ ಇದಾವೆ, ಸೊ ಕುಗ್ಗುತ್ತವೆ, ರೈಟ್. ಸೊ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಅವಾಗ ಏನಾಗ್ತದಪ್ಪ, ಸಿಲಿಯರಿ ಸ್ನಾಯುಗಳು ಕುಗ್ಗಿದು ಅಂದ್ರೆ ಸಿಂಪಲ್, ಅವಾಗ ಸಂಗಮ ದೂರ ಏನಾಗ್ತದೆ ಹೇಳ್ರಿ, ಹೆಚ್ಚಿಗೆ ಆಗ್ತಾ ಇದೆ. ನೋಡ್ರಿ, ಸಂಗಮ ದೂರ ಏನಾಗ್ತದೆ, ಹೆಚ್ಚಿಗೆ ಆಗ್ತಾ ಇದೆ. ಸಂಗಮ ದೂರ ಹೆಚ್ಚಾಗುತ್ತದೆ ಅಂತ ಕರಿತಾ ಇದಾವೆ. ಸಂಗಮ ದೂರ ಹೆಚ್ಚಾಯ್ತಂದ್ರ ಸೊ ಸಮೀಪದ ವಸ್ತುಗಳನ್ನ ನಾವೇನ್ ಮಾಡ್ಬೋದು ಹೇಳ್ರಿ, ನೋಡ್ಬೋದು. ಸಮೀಪದ ವಸ್ತುಗಳನ್ನ ನೋಡ್ಬೋದು, ನೆನ್ಪಿಟ್ಕೋರಿ. ಸಮೀಪದ ವಸ್ತುಗಳನ್ನು ನೋಡಬಹುದು. ನೋಡ್ರಿ, ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ ನಮ್ ಕಣ್ಣು ಮಾಡ್ತಾ ಇದೆ. ನೋಡ್ರಿ, ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತಾ ಇದಾವೆ, ಅವಾಗ ಮಸೂರದ ವಕ್ರತೆ ಕಡಿಮೆ ಆಗ್ತಾ ಇದೆ. ಮಸೂರದ ವಕ್ರತೆನೂ ಸಹಿತ ಕಡಿಮೆ ಇರ್ತಾ ಇದೆ, ನೆನ್ಪಿಟ್ಕೋರಿ. ಮಸೂರದ ವಕ್ರತೆನೂ ಸಹಿತ ಏನಾಗ್ತದೆ, ಕಡಿಮೆ ಇರ್ತಾ ಇದೆ. ಅವಾಗ ಸಂಗಮ ದೂರ ಏನಾಗ್ತದೆ, ಹೆಚ್ಚಾಗ್ತಾ ಇದೆ. ಅವಾಗ ಸಮೀಪದ ವಸ್ತುಗಳು ಏನಾಗ್ತದೆ, ನೋಡ್ತಾ ಇದೆ. ನೋಡಿ, ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ತಾ ಇದೆ. ಇನ್ನ ಸಿಲಿಯರಿ ಸ್ನಾಯುಗಳು ದೊಡ್ಡ ಆಗಿಬಿಡ್ತಾವೆ, ಹಿಗ್ತಾ ಇದಾವೆ. ಅವಾಗ ಮಸೂರದ ವಕ್ರತೆ ಹೆಚ್ಚಾಗ್ತಾ ಇದೆ. ಅವಾಗ ಸಂಗಮ ದೂರ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಅವಾಗ ದೂರದ ವಸ್ತುಗಳನ್ನ ನಾವೇನ್ ಮಾಡ್ಬೋದು, ನೋಡ್ಬೋದು. ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಪಾಯಿಂಟ್ ನಾವು ಬರಿಬಹುದು. ಸೊ ಈ ರೀತಿ ಮಸೂರದ ಸಹಾಯದಿಂದ, ಸಿಲಿಯರಿಗಳ ಸ್ನಾಯುಗಳ ಸಹಾಯದಿಂದ, ಜೊತೆಗೆ ಸಂಗಮ ದೂರು ಹೆಚ್ಚು ಕಡಿಮೆ, ಮಸೂರದ ವಕ್ರತೆ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ವಸ್ತುಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ, ನೋಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ರೀತಿ ಕಣ್ಣು ಏನ್ ಮಾಡ್ತೈತಿ, ಹೊಂದಾಣಿಕೆನ ಮಾಡ್ತಾ ಇದೆ. ಸೊ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದೆ? ಕಾಮನ್ ಆಗಿ ಮಸೂರವನ್ನ ಹೊಂದಾಣಿಕೆ ಮಾಡೋದ್ರ ಮೂಲಕ ಅಥವಾ ಮೊಸರನ್ನ ನಿಯಂತ್ರಿಸೋದ್ರ ಮೂಲಕ ಕಣ್ಣಿನ ಹೊಂದಾಣಿಕೆ ಮಾಡ್ತಾ ಇದೆ. ಕಾಮನ್ ಆಗಿ ಬರಿಬಹುದು, ರೈಟ್. ಸೊ ಯಾವ ಬೇಕಾವ ಪಾಯಿಂಟ್ಗಳನ್ನ ಬರಿಬಹುದು. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನಕ್ಷತ್ರಗಳ ಮಿನುಗದಂತೆ ಕಾಣಿಸ್ತಾ ಇದಾವೆ, ಯಾಕೆ? ವಾಯ್. ನಕ್ಷತ್ರಗಳು ಮಿನುಗದಂತೆ ಕಾಣ್ತಾ ಇದಾವೆ, ಯಾಕೆ? ವೆರಿ ಇಂಟ್ರೆಸ್ಟಿಂಗ್.
ಯಾಕೆ ಶೈನ್ ಆಗ್ತಾ ಇದಾವೆ ನಕ್ಷತ್ರಗಳು? ಸೊ ಸಿಂಪಲ್ ಒಂದೇ ನೋಡಿ ಎಷ್ಟು ಈಜಿ. ನಕ್ಷತ್ರಗಳು ಅವು ನಮ್ಮಿಂದ ದೂರದಲ್ಲಿವೆ. ಅವು ನಮ್ಮಿಂದ ದೂರದಲ್ಲಿವೆ. ಭಾಳ ಇಂಟ್ರೆಸ್ಟಿಂಗ್. ಅವು ನಮ್ಮಿಂದ ದೂರದಲ್ಲಿವೆ ಒಂದನೇದು. ನೋಡಿ ಎಷ್ಟು ಈಸಿಯಾಗಿ ಬರಿಬೋದು ನಾವು. ಸೊ ಎರಡನೇದ ನಕ್ಷತ್ರಗಳು ಮಿನುಗಿದಂತೆ ಕಾಣ್ತಾ ಅಂದ್ರೆ ಯಾಕಂದ್ರೆ ಆ ನಕ್ಷತ್ರಗಳ ಬೆಳಕು ನೋಡಿ, ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿದಾಗ, ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸ್ತಾ ಇದ್ದಾವೆ. ವಾಯುಮಂಡಲವನ್ನು ಪ್ರವೇಶಿಸಿದಾಗ, ವಾಯುಮಂಡಲವನ್ನು ಸೊ ಪ್ರವೇಶಿಸಿದಾಗ ಏನಾಗ್ತಾ ಇದೆಯಪ್ಪ ಆ ಥರ ನೋಡ್ರಿ, ಪ್ರವೇಶಿಸಿದಾಗ ಸೊ ಒಂದು ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ನೋಡಿ, ಭೂಮಿಯ ವಾಯುಮಂಡಲವನ್ನ ನಕ್ಷತ್ರ ಬೆಳಕು ಏನಾಗ್ತದಪ್ಪ ಅಂದ್ರೆ ಸೊ ಪ್ರವೇಶಿಸಿದಾಗ ಯಾವ ಕ್ರಿಯೆಗೆ ಒಳಗಾಗ್ತದಪ್ಪ ಅಂದ್ರೆ ವಕ್ರೀಭವನ ಉಂಟಾಗಿ, ನೆನ್ಪಿಟ್ಕೋರಿ, ವಕ್ರೀಭವನ ಉಂಟಾಗ್ತಾ ಇದೆ. ಏನು ಉಂಟಾಗ್ತಿದೆ? ವಕ್ರೀಭವನ ಉಂಟಾಗ್ತಾ ಇದೆ ನೋಡ್ರಿ. ಏನು ಉಂಟಾಗ್ತೈತಿ? ವಕ್ರೀಭವನ. ಹೌದು, ನಕ್ಷತ್ರಗಳ ಮಿನುಗ್ತಾ ಇದೆ ಅಂದ್ರೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ವಕ್ರೀಭವನ ಅಂತ ನಾವು ಕರಿತಾ ಇದ್ದಾವೆ, ರೈಟ್. ಎರಡನೇದು ಅವು ನಮ್ಮಿಂದ ಬಹಳಷ್ಟು ದೂರದಲ್ಲಿದ್ದಾವೆ. ಎರಡನೇದು ಆ ಬೆಳಕು ಭೂಮಿಯ ಒಂದು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಅದು ವಕ್ರೀಭವನ, ಸತತ ವಕ್ರೀಭವನ ಉಂಟಾಗಿದೆ. ಭೂಮಿಯ ವಾತಾವರಣದಲ್ಲಿ ಏನಾಗ್ತದ? ಸತತ ವಕ್ರೀಭವನ ಉಂಟಾಗಿರ್ತದೆ. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಇದು ಪಾಯಿಂಟ್ ಬರಿಬೋದು ನೀವು. ಸತತ ವಕ್ರೀಭವನದಿಂದಾಗಿ ನೋಡಿ, ಇದು ಪಾಯಿಂಟ್ ಬರಿಬಹುದು. ಸತತ ವಕ್ರೀಭವನ, ಕಂಟಿನ್ಯೂಸ್ ಆಗಿ ವಾತಾವರಣದಾಗ ಏನಾಗ್ತದೆ ಹೇಳ್ರಿ? ವಕ್ರೀಭವನ ಆ ಕಡೆ ಏನಾಗ್ತದ? ವಕ್ರೀಭವನ ಆಗ್ತಾನೆ ಇರ್ತಾ ಇದೆ. ಸೊ ವಕ್ರೀಭವನ, ಸತತ ವಕ್ರೀಭವನದಿಂದಾಗಿ ಅದು ನಮ್ಮ ಕಣ್ಣನ್ನ ತಲುಪಿದಾಗ ಅದೇನಾಗ್ತದಪ್ಪ ಆ ಥರ ಮಿಂಚಿದಂತೆ, ಮಿನುಗಿದಂತೆ, ಹೊಳೆಯುವಂತೆ ಏನಾಗ್ತದ? ನಕ್ಷತ್ರಗಳನ್ನ ನಮಗೆ ಕಾಣ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ಸಹಜಗಿಂತ ಬಹಳಷ್ಟು ದೂರದಲ್ಲಿದ್ದಾವೆ. ವಾಯುಮಂಡಲವನ್ನ ಪ್ರವೇಶಿಸಿದಾಗ ಏನಾಗ್ತದೆ ಹೇಳ್ರಿ? ಬಹಳಷ್ಟು ಆ ಬೆಳಕು ಏನಾಗ್ತದೆ ಹೇಳ್ರಿ? ಸ್ಥಿತ್ಯಂತರಗೊಳ್ತಾ ಇದೆ. ಸ್ಥಿತ್ಯಂತರಗೊಂಡು ವಕ್ರೀಭವನದಿಂದಾಗಿ ಮಿಂಚಿದಂತೆ, ಹೊಳೆದಂತೆ ಕಂಡು ಬರ್ತಾ ಇದೆ. ನೆನ್ಪಿಟ್ಕೋರಿ, ರೈಟ್. ಕ್ಲಿಯರ್ ಆಯ್ತಲ್ರಿ? ಎಸ್, ದಟ್ ಈಸ್ ಮೇನ್ ಪಾಯಿಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೆರಿ ಗುಡ್. ಈ ಚಿತ್ರ ನೀವು ಗಮನಿಸ್ತಾ ಇದ್ದೀರಿ. ಸೊ ಚಿತ್ರ ನಾನು ಮತ್ತೊಮ್ಮೆ ಇಲ್ಲಿ ತೆಗಿತಾ ಇದ್ದೇನೆ, ಯಾಕಂದ್ರೆ ನಿಮ್ಗೆ ಕಾಣಂಗಿಲ್ಲ, ನಂಗೆ ಗೊತ್ತಿದೆ ಅದು. ಸೊ ನೋಡಿ, ಈ ಚಿತ್ರ ಇದೆ, ಒಂದು ಮಳೆ ಹನಿ ಇದೆ, ಸೂರ್ಯನ ಕಿರಣ ಇದೆ. ಸೂರ್ಯನ ಕಿರಣ ವಕ್ರೀಭವನವನ್ನು ಉಂಟು ಮಾಡಿದೆ, ಆಂತರಿಕ ಪ್ರತಿಫಲನವನ್ನು ಉಂಟು ಮಾಡಿದೆ, ಸೊ ಚದುರುವಿಕೆ ಉಂಟಾಗಿದೆ, ವರ್ಣ ವಿಭಜನೆ ಆಗಿದೆ. ಸೊ ಈ ರೀತಿ ಚಿತ್ರ ಇದೆ, ರೈಟ್. ಸೊ ಇಲ್ಲಿ ಸೂರ್ಯನ ಕಿರಣ ಇದೆ, ಇದು ಸೂರ್ಯನ ಕಿರಣ, ಇದು ಮಳೆ ಹನಿ ಅಂತಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚಿತ್ರ, ಈ ವಿದ್ಯಮಾನವನ್ನ ಚಂದ್ರನ ಮೇಲ್ಮೈನಲ್ಲಿ ನೋಡಲು ಏನಾದರೂ ಸಾಧ್ಯ ಇದೆನಾ? ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ. ಸೊ ಚಂದ್ರನ ಮೇಲ್ಮೈನಲ್ಲಿ ವಿದ್ಯಮಾನ ವೀಕ್ಷಿಸಬಹುದೇ? ವೀಕ್ಷಿಸಲು ಸಾಧ್ಯವಿಲ್ಲ ಅಂತ ಡೈರೆಕ್ಟ್ ಆಗಿ ಬರೆದು ಬಿಡೋದು ಇಲ್ಲಿ. ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನವನ್ನ ವೀಕ್ಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಉತ್ತರವನ್ನ ಸಮರ್ಥಿಸಿ ಅಂದಾರ. ಏಕೆಂದರೆ ಅದ್ರ ಮುಂದೆ ಬರಬೇಕು. ಏಕೆಂದರೆ ಸೊ ಏಕೆಂದರೆ ಸಿಂಪಲ್ ಏನ್ ಹೇಳ್ರಿ? ಚಂದ್ರನದಲ್ಲಿ ವಾತಾವರಣ ಇಲ್ಲ ರೀ, ಹೌದಾ? ವಾಯುಮಂಡಲ ಕಂಡು ಬರುವುದಿಲ್ಲ, ನೆನ್ಪಿಟ್ಕೋರಿ. ಚಂದ್ರನಲ್ಲಿ ವಾಯುಮಂಡಲವಿಲ್ಲ, ನೆನ್ಪಿಟ್ಕೋರಿ. ಚಂದ್ರನಲ್ಲಿ ವಾಯುಮಂಡಲ ಇರುವುದಿಲ್ಲ. ಇದರಿಂದ ಅಲ್ಲಿ ಮಳೆ ಬೀಳುವ ಸಾಧ್ಯತೆ ಇರುವುದಿಲ್ಲ, ಮಳೆ ಇರುವುದಿಲ್ಲ. ನೋಡಿ, ಎಲ್ಲ ಬರಿಬೋದು. ಚಂದ್ರನಲ್ಲಿ ವಾಯುಮಂಡಲ ಅಥವಾ ವಾತಾವರಣ ಇಲ್ಲ. ಎರಡನೇದು, ವಾತಾವರಣ ಇದೆ ಬಟ್ ವಾಯುಮಂಡಲ ಇಲ್ಲ ಅಂತ ಹೇಳ್ಬೋದು. ಮಳೆ ಇರುವುದಿಲ್ಲ ಅಂತ ಹೇಳ್ಬೋದು, ರೈಟ್. ಸೊ ದಟ್ ಈಸ್ ಮೇನ್ ರೀಸನ್ ಎರಡತ್ತಂದು ಹೇಳ್ಬೋದು. ನೋಡಿ, ಅಲ್ಲಿ ಮಳೆನೂ ಇಲ್ಲ, ನೆಕ್ಸ್ಟ್ ವಾತಾವರಣನೂ ಇಲ್ಲ. ಇದರಿಂದ ಬೆಳಕು ಏನಾಗಂಗಿಲ್ಲ ಹೇಳ್ರಿ? ಚದುರುವಿಕೆ ಉಂಟಾಗಲ್ಲ. ಬೆಳಕಿನ ಲಕ್ಷಣಗಳು ಯಾವುದೂ ಬರೋದಿಲ್ಲ. ಅಂದ್ರೆ ಏನ್ ಹೇಳ್ರಿ? ಇಲ್ಲಿ ವಕ್ರೀಭವನ ಆಗಿರ್ಬೋದು, ಪ್ರತಿಫಲನ, ವರ್ಣ ವಿಭಜನೆ, ಅಲ್ಲಿ ಯಾವುದು ಬೆಳಕಿನ ಯಾವುದೇ ಲಕ್ಷಣಗಳಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಈ ಒಂದು ಕಾರಣಗಳಿಂದಾಗಿ ಚಂದ್ರನ ಮೇಲ್ಮೈನಲ್ಲಿ ಇದಾಗಂಗಿಲ್ಲ, ಕೇವಲ ಭೂಮಿ ಮೇಲೆ ಮಾತ್ರ ಆಗ್ತೈತಿ. ಯಾಕೆ? ಭೂಮಿ ಮೇಲೆ ವಾತಾವರಣ ಐತಿ, ರೈಟ್. ಸೊ ನೆನಪಿರ್ಲಿ, ಈಜಿ ಇದೆ ಕ್ವಶನ್ಸ್, ನೆನ್ಪಿಟ್ಕೊರಿ. ಸೊ ಬನ್ನಿ, ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸ್ರಿ ಅಂತ ಹೇಳ್ತಾ ಇದಾರೆ. ಸೊ ಚಿತ್ರವನ್ನ ಗಮನಿಸೋಣ. ಸೊ ಚಿತ್ರ ಏನಿದಪ್ಪ ಅಂದ್ರೆ ಕಣ್ಣಿದೆ. ಸೊ ಗಮನಿಸಿ, ವ್ಯಕ್ತವಾಗಿರೋ ಕಣ್ಣಿನ ದೋಷವನ್ನ ಹೆಸರಿಸಿ ಅಂತಂದರೆ, ನೋಡ್ರಿ, ಇದು ಕಣ್ಣಿನ ಇದೆ, ಕಣ್ಣಿನ ಒಳಗ ಮಸೂರ ಇದೆ. ಸೊ ಮಸೂರ ನೋಡ್ರಿ, ಕಣ್ಣು ಕೊಟ್ಟಿದ್ದಾರೆ. ಸೊ ದೃಷ್ಟಿ ದೋಷ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಪ್ರತಿಬಿಂಬಗಳು ಮೂಡ್ತಾ ಇದಾವೆ. ಸೊ ಪ್ರತಿಬಿಂಬ ಏನಾಗೈತೆ ಹೇಳ್ರಿ? ರೆಟಿನಾದ ಹಿಂಭಾಗದಲ್ಲಿ ಮೂಡಿದೆ. ಎಲ್ಲಿ ಮೂಡಿದೆ ನೆನ್ಪಿಟ್ಕೋಬೇಕು. ಸೊ ಪ್ರತಿಬಿಂಬ ಇಲ್ಲಿ ಮೂಡಿದೆ. ಸೊ ದಟ್ ಈಸ್ ಏನ್ ಹೇಳ್ರಿ? ಇದು ಪ್ರತಿಬಿಂಬದ ಸ್ಥಾನ. ಪ್ರತಿಬಿಂಬ ಏನಾಗೈತಿ? ಸೊ ರೆಟಿನಾ, ಅಕ್ಷಿಪಟಲ, ರೆಟಿನಾದ ಹಿಂಭಾಗದಲ್ಲಿ ಮೂಡಿದೆ. ಎಲ್ಲಿ ಮೂಡಿತು ಹೇಳ್ರಿ? ಹಿಂಭಾಗದಲ್ಲಿ ಮೂಡಿದೆ. ನೋಡ್ರಿ, ವಾಕ್ಯಗಳನ್ನ ಕರೆಕ್ಟಾಗಿ ಬರಿಬೇಕು, ಹೌದಾ? ಹಿಂಭಾಗದಲ್ಲಿ ಮೂಡಿದೆ. ನಮ್ದು ಕಂಪಲ್ಸರಿ ಎಲ್ಲಿ ಮೂಡ್ಬೇಕು ಹೇಳ್ರಿ? ಇದರ ಭಾಗದಲ್ಲಿನ ಮೂಡಬೇಕು. ಎಲ್ಲಿ ನೋಡ್ರಿ, ನಮ್ದು ಕಂಪಲ್ಸರಿ ಇಲ್ಲೇ ರಾಡಿ ಆಗ್ಬೇಕು ನಮ್ದು. ಏನು ಇದ್ರೆ
ಅಂದ್ರೆ ನಮ್ಮ ಪ್ರತಿಬಿಂಬಗಳು ಇಲ್ಲೇ ಮೂಡಬೇಕು. ಮತ್ತು ಒಂದೊಳಕ್ಕೆ ಇಲ್ಲಿ ನಡು ಮೂಡಿರುವ ನಡು ಮೂಡಿರು ಸಹಿತ ಕಾಣಂಗಿಲ್ಲ. ದಟ್ ಇಸ್ ಅಂಧ ಪ್ರದೇಶ ಅಂತ ಕರೀತಾರೆ. ಯಾಕೆ? ಅಲ್ಲಿ ಯಾವುದೇ ಕೋಶಗಳೇ ಇರುವುದಿಲ್ಲ. ಕೋಶಗಳೆಲ್ಲ ಇರೋ ಎಲ್ಲಿ ಹೇಳ್ರಿ? ಇಲ್ಲಿ ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ಕೊನೆ ಭಾಗಕ್ಕೆ ರೆಟಿನಾದ ಮೇಲೆ ಏನ್ಬೇಕು? ಪ್ರತಿಬಿಂಬ ಮೂಡಬೇಕು. ಬಟ್ ಇದು ರೆಟಿನಾದ ಹಿಂಭಾಗದಲ್ಲಿ ಏನಾಗೈತೆ ಹೇಳ್ರಿ? ಮೂಡಿದೆ. ರೆಟಿನಾದ ಹಿಂಭಾಗದಲ್ಲಿ ಮೂಡಿರುವುದರಿಂದ ಸೊ ನಮಗ ಏನಾಗಂಗಿಲ್ಲ ಹೇಳ್ರಿ? ಅಲ್ಲಿ ಯಾವುದೇ ಕೋಶಗಳು ಇರುವುದಿಲ್ಲ. ಸೊ ನೋಡ್ರಿ, ಹೆಸರಿಸಿ ಈ ದೋಷಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಪ್ರತಿಬಿಂಬ ಏನೈತೆ ಹೇಳ್ರಿ? ರೆಟಿನಾದ ಹಿಂಭಾಗದಲ್ಲಿ ಮೂಡಿದ ಒಂದೇದು. ಸೊ ನೋಡ್ರಿ, ಇದು ಎರಡನೇದು ಬರಿತೇನೆ. ಇದು ಒಂದೇ ಕಾರಣ ಬರಿ ಅಂತಾರೆ. ರೈಟ್. ಈ ದೋಷ ಯಾವ್ದು ನಂತರ ಹೇಳ್ತೇನೆ ನಾನು. ಫಸ್ಟ್ ಕಾರಣ ಪ್ರತಿಬಿಂಬದ ರೆಟಿನಾದ ಹಿಂಭಾಗದಲ್ಲಿ. ಇನ್ನೊಂದು ಸೊ ಸಂಗಮ ದೂರ ಏನಾಗಿದೆ? ಬಹಳಷ್ಟು ದೂರದಲ್ಲಿದೆ. ಸಂಗಮ ದೂರ ಉದ್ದ ಆಗಿದೆ. ನೋಡಿ, ಸಂಗಮ ದೂರ ಹೆಚ್ಚಾಗಿದೆ ಅಥವಾ ಉದ್ದವಾಗಿದೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಮಸೂರದ ವಕ್ರತೆ ಕಡಿಮೆ ಇದೆ. ಮಸೂರದ ವಕ್ರತೆ ಏನಾಗಿದೆ ಹೇಳ್ರಿ? ಕಡಿಮೆ ಇದೆ. ಮಸೂರದ ವಕ್ರತೆ ಕಡಿಮೆ ಇದೆ ಅಥವಾ ಕುಗ್ಗಿದೆ, ಕಡಿಮೆ ಗಾತ್ರನ ಹೊಂದಿದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ. ರೈಟ್. ನೋಡ್ರಿ, ಒಂದೇದು ಪ್ರತಿಬಿಂಬದ ರೆಟಿನಾದ ಮೇಲಾಗಿದೆ, ಹಿಂಭಾಗದಲ್ಲಿ ಸಂಗಮ ದೂರ ಹೆಚ್ಚಾಗಿದೆ, ಮಸೂರದ ವಕ್ರತೆ ಕಡಿಮೆ ಇದೆ, ಎಲ್ಲಕ್ಕಿಂತ ಇನ್ನೊಂದು ಹೆಚ್ಚಾಗಿ. ನೋಡಿ, ಸಿಂಪಲ್ ಲಕ್ಷಣಗಳನ್ನ ಬರಿಬಹುದು. ಸೊ ಅಲ್ಲಿ ಯಾವುದೇ ರೀತಿ ನೋಡ್ರಿ, ಇಲ್ಲಿ ಪ್ರತಿಬಿಂಬವನ್ನ ಗ್ರಹಿಸುವ ಪ್ರತಿಬಿಂಬ ಏನು ಮುಡಿರ್ತಿಲ್ಲ ವಸ್ತು, ಆ ಪ್ರತಿಬಿಂಬ ಅಂತ ಕರೀತಾರೆ. ಆ ಪ್ರತಿಬಿಂಬವನ್ನು ಗ್ರಹಿಸುವ ಯಾವುದೇ ಕೋಶಗಳಲ್ಲಿ ಇರುವುದಿಲ್ಲ. ಹೀಗಾಗಿ ನಮಗೆ ಕಾಣಂಗಿಲ್ಲ. ಅದು ಯಾವುದೇ ಕೋಶಗಳು ಇರುವುದಿಲ್ಲ. ಗ್ರಹಿಸುವ ಕೋಶಗಳು ರಾಡ್ ಕೋಶ ಮತ್ತು ಕೋಣ ಕೋಶಗಳು ಅಂತ ಕರೀತಾರೆ. ಕೋಶಗಳು ಇಲ್ಲ. ಸೊ ಹೀಗಾಗಿ ನಮಗೆ ಯಾವ ವಸ್ತುನ ಹಂಗಾರೆ ಇದನ್ನು ಸರಿಪಡಿಸ್ಬೇಕಾದ್ರೆ ಈ ದೋಷವನ್ನು ಹೇಗೆ ಸರಿಪಡಿಸ್ಬೋದಪ್ಪ ಅಂತ ಕೇಳಿದ್ರೆ ನೋಡಿ, ಇಷ್ಟೆಲ್ಲಾ ಲಕ್ಷಣಗಳನ್ನ ಹೊಂದಿದ್ದೆ ಅಂದ್ರೆ ಈ ಕಾಯಿಲೆಗೆ ನಾವೇನಂತ ಕರಿತೇವ್ರಿ? ಎಸ್, ವೆರಿ ಗುಡ್. ಯಾವ ದೋಷಪ್ಪ ಅಂತ ಕೇಳಿದ್ರೆ ನೋಡಿ, ಇದು ಯಾವ ದೋಷ ಹೇಳ್ರಿ? ಸೊ ದಟ್ ಈಸ್ ದೂರದೃಷ್ಟಿ ದೋಷ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೊಳ್ಳಿ. ಗ್ಯಾರಂಟಿ ಎಕ್ಸಾಮ್ ಬೀಳ್ತೈತಿ ನೋಡ್ರಿ. ಇದು ಗ್ಯಾರಂಟಿ, ಪರ್ಫೆಕ್ಟ್ ಆಗಿ ಗ್ಯಾರಂಟಿ ಎಕ್ಸಾಮ್ ಬೀಳ್ತೈತಿ. ನೆನ್ಪಿಟ್ಕೋರಿ. ದೂರದೃಷ್ಟಿ ಬೀಳ್ತೈತಿ. ಇಲ್ಲದ್ರೆ ನಕ್ಷತ್ರಗಳು ಯಾಕೆ ಮಿನಗ್ತಾ ಇದಾವೆ ಕೇಳ್ತಾರೆ. ನೆನ್ಪಿರ್ಲಿ ನಿಮಗೆ. ರೈಟ್. ದೂರದೃಷ್ಟಿ ಹೈಪರ್ ಮೆಟ್ರೋಫಿಯಾ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೋರಿ. ಹಾಗಾದ್ರೆ ಈ ದೋಷವನ್ನು ಹೇಗೆ ಸರಿಪಡಿಸಬಹುದಪ್ಪ ಅಂದ್ರ ಸೂಕ್ತವಾಗಿರ್ತಕ್ಕಂಥ ಏನ್ ಹೇಳ್ರಿ? ಎಸ್, ವೆರಿ ಗುಡ್. ಸೂಕ್ತವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಏನು? ವೆರಿ ಗುಡ್. ದಟ್ ಈಸ್ ಪೀನ ಮಸೂರವನ್ನ ಬಳಸುವುದರ ಮೂಲಕ ಈ ದೋಷವನ್ನ ನಿವಾರಣೆ ಮಾಡಬಹುದು. ಸಿಂಪಲ್. ಓಕೆ. ಸೊ ವಾಕ್ಯಗಳನ್ನ ಕರೆಕ್ಟಾಗಿ ಬರೀರಿ, ಸೆಂಟೆನ್ಸ್ಗಳನ್ನ ಕರೆಕ್ಟ್ ಬರೀರಿ. ಏನೇನು ಕೇಳ್ತಾ ಅದನ್ನ ಒಂದೊಂದೊಂದು ಸ್ಟೆಪ್ದಾಗ ಬರಿಬೇಕು. ನಾನು ಆ ಕಡೆ ಈ ಕಡೆ ಬರೆದಂಥ ಪೇಪರ್ನ ಹಿಂಗೆ ಬರೆಯಕ್ಕೆ ಹೋಗ್ಬೇಡ್ರಿ. ರೈಟ್. ಸಿಂಪಲ್ ಆಗಿ ಬರೀರಿ ಅಂತ ಹೇಳ್ತಾ ಇದ್ದೇನೆ. ಈಜಿ ಇದಲ್ರಿ? ಗ್ಯಾರಂಟಿ ಪರ್ಫೆಕ್ಟ್ ಆಗಿ ಬೀಳುವಂತ ಸಾಧ್ಯತೆ ಇದೆ. ರಿಪೀಟ್ ಆಗಿದ್ದ ಕ್ವಶನ್ಸ್ ಬಹಳಷ್ಟು ಬಾರಿ ಇದು ಬರುವ ಸಾಧ್ಯತೆ ಇದೆ. ನೆನ್ಪಿಟ್ಕೋರಿ. ರೈಟ್. ಈಜಿ ಇದಲ್ರಿ? ಆರಾಮಾಗಿ ಬರೀಬಹುದು. ಅವಾಗ ನಾವು ಇಲ್ಲಿ ಪಿ ನಮಸ್ಕಾರವನ್ನು ಹಾಕ್ತಾ ಇದ್ದೇವೆ. ಇಲ್ಲಿ ಪಿ ನಮಸ್ಕಾರವನ್ನು ಹಾಕಿದಂದ್ರೆ ಅವಾಗ ಈ ರೀತಿ ಏನಾಗ್ತದೆ ಹೇಳ್ರಿ? ಪ್ರತಿಬಿಂಬಗಳು ಈ ಒಂದು ರೆಟಿನಾದ ಮೇಲೆ ಮೂಡುವಂತೆ ನಾವು ಮಾಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ. ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ನಕ್ಷತ್ರಗಳು ಮಿಣುಗ್ತಾ ಇದಾವೆ, ಆದರೆ ಗ್ರಹಗಳು ನೋಡ್ರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದು ಬರಬಹುದು. ಯಾವುದು? ಇದು ಬರಬಹುದು. ನೆನ್ಪಿಟ್ಟುಕೋರಿ. ರೈಟ್. ಸೊ ನಕ್ಷತ್ರಗಳು ಮಿಣುಗ್ತಾ ಇದಾವೆ, ಆದರೆ ಗ್ರಹಗಳು ಮಿಣುಗ್ತಾ ಇಲ್ಲ. ಯಾಕೆ? ನಕ್ಷತ್ರಗಳು ಮಿಣುಗ್ತಾ ಇದಾವೆ, ಸಿಂಪಲ್. ಆದ್ರೆ ಗ್ರಹಗಳು ಏನಾಗ್ತಾ ಇಲ್ಲ? ಮಿಣುಗ್ತಾ ಇಲ್ಲ. ಯಾಕೆ ಅಂತಂದು ಕೇಳಿದ್ದಾರೆ. ರೈಟ್. ಸೊ ಬನ್ನಿ, ಹಾಗಾದ್ರೆ ನಕ್ಷತ್ರಗಳು ಈಗಾಗಲೇ ಹೇಳಿದೆ ನಾನು. ನೋಡ್ರಿ, ನಕ್ಷತ್ರಗಳು ಯಾಕೆ ಮಿಣುಗ್ತಾ ಇದಾವೆ, ಗ್ರಹಗಳು ಯಾಕೆ ಮಿಣುಗುದಿಲ್ಲ? ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ. ಹಿಂಗ ವ್ಯತ್ಯಾಸಗಳಲ್ಲಿ ಬರಿಬೇಡ್ರಿ. ಬರಿತಾ ಇದ್ದಾನೆ. ನಕ್ಷತ್ರಗಳು ಏನಾಗಿದೆ ಹೇಳ್ರಿ? ನಮಗೆ ಬಹಳಷ್ಟು ದೂರದಲ್ಲಿವೆ. ಅವು ನಮ್ಮಿಂದ ದೂರದಲ್ಲಿವೆ. ಆದರೆ ಗ್ರಹಗಳು ನಮಗೆ ಬಹಳಷ್ಟು ಸಮೀಪದಲ್ಲಿವೆ. 1ನೇ ಪಾಯಿಂಟ್ ಇದು ಮೇನ್ ಇಂಪಾರ್ಟೆಂಟ್. ರೈಟ್. ನೋಡಿ, ನಕ್ಷತ್ರಗಳ ದೂರ ಏನಾಗಿದೆ ಹೇಳ್ರಿ? ಬಹಳಷ್ಟು ದೂರದಲ್ಲಿದ್ದಾವೆ. ನೆಕ್ಸ್ಟ್ ಗ್ರಹಗಳು ಏನಾಗಿದೆ ಹೇಳ್ರಿ? ಬಹಳಷ್ಟು ಸಮೀಪದಲ್ಲಿದ್ದಾವೆ. ರೈಟ್. ಸೊ ಇಲ್ಲಿ ವಾತಾವರಣದಲ್ಲಿ ಏನಾಗ್ತದಪ್ಪ ಅಂದ್ರೆ ವಾಯುಮಂಡಲದಲ್ಲಿ ಸ್ಥಿತ್ಯಂತರಗೊಂಡು ಏನಾಗ್ತದ? ವಕ್ರೀಭವನ ಉಂಟಾಗ್ತಾ ಇದೆ. ಏನುಂಟಾಗ್ತೈತೆ? ವಕ್ರೀಭವನ ಉಂಟಾಗ್ತಾ ಇದೆ. ವಕ್ರೀಭವನ ಉಂಟಾಗಿ ಬಹಳಷ್ಟು ದೂರದಿಂದ ಇರೋದ್ರಿಂದ ವಾತಾವರಣದಲ್ಲಿ ನಿರಂತರವಾಗಿ ವಕ್ರೀಭವನ ಹೊಂದೈತಿ. ನಿರಂತರವಾಗಿ ವಕ್ರೀಭವನ ಹೊಂದಿರೋದ್ರಿಂದ ಅಲ್ಲಿ ವಾತಾವರಣದಲ್ಲಿ ಏನಾಗ್ತದೆ? ನಮಗೆ ನಕ್ಷತ್ರಗಳು ಮಿಂಚಿದಂತೆ ಕಾಣ್ತಾ ಇದಾವೆ. ಬಟ್ ಗ್ರಹಗಳು ನಮಗೆ ಏನಾಗಿದೆ ಹೇಳ್ರಿ? ಬಹಳಷ್ಟು ಸಮೀಪದಲ್ಲಿದ್ದಾವೆ. 1ನೇ ಪಾಯಿಂಟ್ ಸಮೀಪದಲ್ಲಿವೆ. ಸೊ 2ನೇ ಪಾಯಿಂಟ್ ಏನಪ್ಪಾ ಅಂತಾರ ನೋಡ್ರಿ, ಗ್ರಹಗಳ ಬೆಳಕು ಏನಿದಲ್ಲ, ಆ ಬೆಳಕು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದೆ ಅಲ್ರಿ? ನಮ್ಮ ಕಣ್ಣಿಗೆ ಏನಾಗ್ತದೆ? ಗೋಚರಿಸುವಂತೆ ಕಾಣ್ತಾ ಇದೆ. ರೈಟ್. ಸೊ ನಮ್ಮ ಕಣ್ಣಿಗೆ ಬೆಳಕು ನಮ್ಮ ಕಣ್ಣಿಗೆ ಗೋಚರಿಸುವಂತೆ ಕಾಣ್ತಾ ಇರ್ತದೆ. ಕಣ್ಣಿಗೆ ಕಾಣ್ತಿರ್ತದ ಬೆಳಕು. ಯಾಕ? ಸಮೀಪ ಇದೆ ಅಲ್ರಿ? ಅಂದ್ರೆ ಏನ? ಆ ಗ್ರಹಗಳ ಅನ್ನುವಂಥದ್ದು ಏನಿದಲ್ಲ, ಆ ಗ್ರಹಗಳಲ್ಲಿ ಇರ್ತಕ್ಕಂಥ ಒಂದು ಅಂಶ ಅದನ್ನ ನಾವು ಬೆಳಕ ಅಂತ ಕನ್ಸಿಡರ್ ಮಾಡಿದಾಗ ಆ ಬೆಳಕು ಗ್ರಹಗಳಿಂದ ಭೂಮಿಯನ್ನ ತಲುಪಬೇಕಾದ್ರೆ ಅದು ಅತಿ ಸಮೀಪದಲ್ಲಿರೋದ್ರಿಂದ ಆದಷ್ಟು ಹೆಚ್ಚಿಗೆ ಏನಾಗಂಗಿಲ್ಲ ಹೇಳ್ರಿ?
ವಾತಾವರಣದಲ್ಲಿ ಅದು ವಕ್ರೀಭವನಗೊಳ್ಳುವುದಿಲ್ಲ. ನೋಡ್ರಿ ಇದು ವಕ್ರೀಭವನಗೊಳ್ತಾ ಇದೆ, ಇದು ಹೆಚ್ಚಿಗೆ ಏನಾಗಿಲ್ಲ ವಕ್ರೀಭವನಗೊಳ್ಳುವುದಿಲ್ಲ. ಇದು ಹೆಚ್ಚಿಗೆ ವಕ್ರೀಭವನ, ಇದು ಅತಿ ಕಡಿಮೆ ವಕ್ರೀಭವನಗೊಳ್ಳುವುದರಿಂದ ವಾತಾವರಣದಲ್ಲಿ ಬೆಳಕು ಹೆಚ್ಚಿಗೆ ವಕ್ರೀಭವನಗೊಳ್ಳುವುದಿಲ್ಲ. ಹಾಗಾಗಿ ಗ್ರಹಗಳು ಏನಾಗಂಗಿಲ್ಲ ಅಂದ್ರೆ ಮಿನುಗದಂತೆ ನಮಗೆ ಕಂಡು ಬರಂಗಿಲ್ಲ. ನೆನ್ಪಿಟ್ಕೋರಿ, ಒಂದು ಸಮೀಪ ಇದಾವೆ, ಎಲ್ಲಿ ನಮ್ಮ ಭೂಮಿಗೆ ಅವು ಸಮೀಪ ಇದಾವೆ. ಎರಡದ ಆ ಗೋಚರಿಸ್ತಕ್ಕಂಥ ಬೆಳಕು ವಾತಾವರಣದಲ್ಲಿ ಏನಾಗಿಲ್ಲ ಅಂದ್ರೆ ವಕ್ರೀಭವನ ಹೊಂದುವುದಿಲ್ಲ. ರೈಟ್. ಸೊ ಈ ಜೊತೆಗೆ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಯಾವ ಹೇಳ್ರಿ ಗ್ರಹಗಳು ನಮಗೆ ಏನಾಗಿಲ್ಲ ಅಂದ್ರೆ ಮಿನುಗುವುದಿಲ್ಲ. ಬಟ್ ಇವೇನಾಗ್ತವಪ್ಪ ಅಂದ್ರೆ ಮಿನುಗಿದಂತೆ ಕಂಡು ಬರ್ತಾ ಇದಾವೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆನ್ಪಿಟ್ಕೋರಿ, ಇದು ಬರಬಹುದು, ಇಲ್ಲಾಂದ್ರೆ ದೂರದೃಷ್ಟಿ ಮೇಲೆ ಪ್ರಶ್ನೆ ಏನಾಗ್ಬೋದು, ಬಂದ್ರು ಅಚ್ಚರಿ ಇಲ್ಲ, ನೆನಪಿರ್ಲಿ. ಸೊ ನೆಕ್ಸ್ಟ್ ಬರ್ರಿ, ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದಾಗಿ ವಾಯುಮಂಡಲದಲ್ಲಿ ಏನಾಗ್ತೈತಿ ಉಂಟಾಗ್ತಕ್ಕಂಥ ವಿದ್ಯಮಾನಗಳನ್ನ ಬರೀರಿ ಅಂತಂದ್ರ ಸಿಂಪಲ್. ಬಿಳಿ ಬೆಳಕಿನ ರೋಹಿತ ಅಂದ್ರೆ ಏನ? ಸೊ ರೋಹಿತ ಅಂದ್ರೆ ಏನ್ ಹೇಳ್ರಿ? ನೋಡ್ರಿ, ಬಿಳಿ ಬೆಳಕಿನಿಂದ ಸಿಂಪಲ್ ಇದೆ, ನೆನ್ಪಿಟ್ಕೋರಿ. ಬಿಳಿ ಬೆಳಕಿನಿಂದ ಏನ್ ಹೇಳ್ರಿ? ಎಸ್, 7 ಬಣ್ಣದ ಘಟಕಗಳನ್ನ ಪಡೆಯುವುದಕ್ಕೆ, 7 ಬಣ್ಣಗಳ ಘಟಕಗಳನ್ನು ಪಡೆಯುವುದಕ್ಕೆ ನಾವೇನಂತ ಕರಿತಾವ್ರಿ? ರೋಹಿತ ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೋರಿ. 7 ಬಣ್ಣಗಳನ್ನ ಪಡೆಯುವುದಕ್ಕೆ ನಾವೇನಂತ ಕರಿತಾವ? ರೋಹಿತ ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಸೊ 7 ಬಣ್ಣಗಳು ಯಾವಪ್ಪ ಅಂದ್ರ ವೈಲೆಟ್ ಇದೆ, ಇಂಡಿಗೋ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ, ರೆಡ್ ಇದೆ. ಸೊ ನೋಡ್ರಿ, ಇದು ಅತಿ ಹೆಚ್ಚು ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತಾ ಇದೆ. ಇದು ಕಡಿಮೆ ಬಾಗ್ತಾ ಇದೆ, ಇದು ಅತಿ ಹೆಚ್ಚು ಬಾಗ್ತಾ ಇದೆ. ಅತಿ ಹೆಚ್ಚು ಬಾಗೋದು ರೆಡ್, ಕಡಿಮೆ ಬಾಗೋದು ಯಾವ್ದಪ್ಪ ಅಂದ್ರ ವೈಲೆಟ್, ನೆರಳೆ ಬಣ್ಣ ಕಡಿಮೆ ಬಾಗ್ತಾ ಇದೆ. ರೆಡ್ ಬಣ್ಣ ಏನಾಗ್ತೈತಿ ಹೆಚ್ಚಿಗೆ ಬಾಗ್ತೈತಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ನಿಮಗೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇರ್ಬೇಕು ನಿಮಗೆ, ಯಾಕಂದ್ರೆ ಪ್ರಶ್ನೆ ಕೇಳ್ಬೋದು. ಇದರ ನೋಡ್ರಿ, ಕಡಿಮೆ ಹೆಚ್ಚಿಗೆ ಬಾಗುತ್ತದೆ, ತರಂಗ ದೂರ ಕಡಿಮೆ ಇದೆ, ಇತರದ ವೇವ್ ಲೆಂತ್ ಅಂತ ಕರಿತಾ ಇದಾವೆ. ಸೊ ತರಂಗ ದೂರ ಕಡಿಮೆ ಇದೆ, ಜೊತೆಗೆ ಏನಪ್ಪಾ ಆತರ ಸೊ ತರಂಗ ದೂರ ಮತ್ತು ತರಂಗದ ಆವೃತ್ತಿ ಅಂತ ನಾವು ಕರಿತಾ ಇದಾವೆ, ಅದು ಸಹಿತ ಏನಾಗಿದೆ ಇತರದ ಕಡಿಮೆ ಇದೆ. ಬಟ್ ವೈಲೆಟ್ ಇದೆ ಏನಾಗ್ಯದಪ್ಪ ಅಂದ್ರ ಇದು ಕಡಿಮೆ ಬಾಗ್ತಾ ಇದೆ, ಕಡಿಮೆ ಬಾಗುತ್ತದೆ. ಬಟ್ ತರಂಗ ದೂರ ಆಗಿರ್ಬೋದು, ಆವೃತ್ತಿ ಆಗಿರ್ಬೋದು, ಇವೆರಡು ಏನಾಗಿದೆ ಇತರದ್ದು ಹೆಚ್ಚಿಗೆ ಇದಾವು. ಇದರ ತರಂಗ ದೂರ ಏನಾಗಿದೆ ಹೇಳ್ರಿ? ಕಡಿಮೆ. ನೋಡ್ರಿ, ಕಡಿಮೆ ಬಾಗ್ತಾ ಇದಾವೆ, ಇದು ಹೆಚ್ಚಿಗೆ ಬಾಗ್ತಾ ಇದೆ. ತರಂಗ ದೂರ ಕಡಿಮೆ ಇರೋದ್ರಿಂದ, ತರಂಗದ ಆವೃತ್ತಿ ಕಡಿಮೆ ಇರೋದ್ರಿಂದ ತೀವ್ರತೆ ಶಕ್ತಿ ಹೆಚ್ಚಿರ್ತೈತಿ. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರ ಅಪಘಾತ ಸಂಕೇತಗಳಲ್ಲಿ ಆಂಬುಲೆನ್ಸ್ಗಳ ದೀಪ ಆಗಿರ್ಬೋದು, ಅಥವಾ ಬೆಂಕಿಯ ಅವಘಡಗಳಾಗಿರ್ಬೋದು, ಅಥವಾ ಡೇಂಜರ್ ಝೋನ್ಗಳಲ್ಲಿ ನಾವೇನ್ ಮಾಡ್ತೇವ್ರಿ? ಕೆಂಪು ಬಣ್ಣವನ್ನ ಬಲ್ಪ್ಗಳನ್ನ ಬಳಸ್ತಿರ್ತವೆ. ಕಾರಣ ಇದೆ, ಕಡಿಮೆ ತರಂಗ ದೂರವನ್ನು ಹೊಂದಿರುವುದರಿಂದ ಅದೇನಾಗ್ತಪ್ಪ ಅಂದ್ರೆ ಬಹಳಷ್ಟು ದೂರದವರೆಗೆ ಏನಾಗ್ತೈತಿ ಹೇಳ್ರಿ ಕಾಣುವಂತ ಸಾಧ್ಯತೆ ಇದೆ. ಯಾವುದು? ಕೆಂಪು ಬಣ್ಣ. ಹಾಗಾಗಿ ಕೆಂಪು ಬಣ್ಣವನ್ನು ಅಪಘಾತದ ಸಿಗ್ನಲ್ಗಳಲ್ಲಿ ಹೆಚ್ಚಾಗಿ ಬಳಸ್ತಿರ್ತಾರೆ. ಸೊ ಗೊತ್ತಿರಲಿ ನಿಮಗೆ. ಓಕೆ, ಸೊ ಬಿಳಿ ಬೆಳಕಿನಿಂದ 7 ಬಣ್ಣಗಳನ್ನ ಪಡೆಯೋದೇ ರೋಹಿತ ಅಂತ ನಾವು ಕರಿತಾ ಇದ್ದಾವೆ. ಸೊ ಈ ರೋಹಿತದಿಂದ ನಿಸರ್ಗದಲ್ಲಿ ಆಗ್ತಕ್ಕಂತ ಒಂದು ವಿದ್ಯಮಾನಗಳನ್ನ ನೋಡಿದ್ರೆ, ಸೊ ದಟ್ ಈಸ್ ಯಾವ್ದು ಹೇಳ್ರಿ? ಕಾಮನಬಿಲ್ಲು. ನೆನ್ಪಿಟ್ಕೋರಿ, ಯಾವ್ದು ಹೇಳ್ರಿ? ಕಾಮನಬಿಲ್ಲು. ಜಲಪಾತದಿಂದ ನೀರು ಕೆಳಗೆ ಬೀಳುವಾಗೂ ಸಹಿತ ಕಾಮನಬಿಲ್ಲು ಉಂಟಾಗ್ತಾ ಇದೆ, ಮಳೆಗಾಲದಲ್ಲಿ ಸಹಿತ ಕಾಮನಬಿಲ್ಲು ಉಂಟಾಗ್ತಾ ಇದೆ. ರೈಟ್. ಸೊ ಕಾಮನಬಿಲ್ಲು ನಿಮ್ಗೆ ಗೊತ್ತಿರಬೇಕು. ಸೊ ಕಾಮನಬಿಲ್ಲು ಏನಪ್ಪಾ ಅಂದ್ರ ಭೂಮಿಯ ಒಂದು ವಾತಾವರಣದಲ್ಲಿ ಮಳೆ ನೀರಿನ ಹನಿ. ಸೊ ಮಳೆ ನೀರಿನ ಹನಿ ಇದು ಏನಾಗ್ತೈತಿ ಹೇಳ್ರಿ? ನೋಡ್ರಿ, ಮಳೆ ನೀರಿನ ಹನಿ ಏನಾಗ್ತದಪ್ಪ ಅಂದ್ರ ಸ್ವಲ್ಪ ನಿಮಗೆ ಗಮನ ಕೊಡಬೇಕು. ಇದು ಮಳೆ ನೀರಿನ ಹನಿ ಅಂತ ನಾವು ಕರಿತಾ ಇದಾವೆ. ಮಳೆ ನೀರಿನ ಹನಿ, ಮಳೆ ನೀರಿನ ಹನಿ ಅಂತ ನಾವು ಕರಿತಾ ಇದಾವೆ. ಸೊ ಈ ಮಳೆ ನೀರಿನ ಹನಿ ಏನಾಗ್ತದಪ್ಪ ಅಂದ್ರ ಒಂದು ಪಟ್ಟಕದಂತೆ ವರ್ತಿಸ್ತಾ ಇದೆ. ಪಟ್ಟಕದಂತೆ ವರ್ತಿಸ್ತಾ ಇದೆ. 1ನೇ ಪಾಯಿಂಟ್ ಬರಿಬೇಕು. ಕಾಮನಬಿಲ್ಲು ಹೇಗೆ ಉಂಟಾಗ್ತೈತಿ ಅಂತ ಕೇಳಿದ್ರೆ ಸೊ ಇದನ್ನ ಬರಿಬೇಕಾಗ್ತೈತಿ. ಮಳೆ ನೀರಿನ ಹನಿಯು ಒಂದು ಪಟ್ಟಕದಂತೆ ವರ್ತಿಸ್ತಾ ಇದೆ. ಸೊ ಸೂರ್ಯನ ಕಿರಣ ಬಿದ್ದಾಗ ಏನ್ ಹೇಳ್ರಿ? ಸೂರ್ಯನ ಬಿಳಿ ಬೆಳಕು ಅಥವಾ ಸೂರ್ಯನ ಬೆಳಕು ಏನಾಗ್ತದ? ಸೊ ಬಿದ್ದಾಗ. ಸೊ ನೆನ್ಪಿಟ್ಕೋರಿ, ಸೂರ್ಯನ ಬೆಳಕು ಏನಾಗ್ತದಪ್ಪ ಆ ತರ ಬೀಳ್ತಾ ಇದೆ. ಸೂರ್ಯನ ಬೆಳಕು ಬಿತ್ತಂದ್ರ ನೋಡ್ರಿ, ಸೂರ್ಯನ ಕಿರಣ ಬೆಳಕು ಬಿದ್ದಾಗ ಏನಾಗ್ತೈತಿ ನೋಡ್ರಿ, ಇದು ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮಕ್ಕೆ ಹೋಗ್ತಾ ಇದೆ, ಆವಾಗ ತನ್ನ ಪಥದ ದಿಕ್ಕನ್ನ ಬದಲಾಯಿಸಿತು. ಸೊ ದಟ್ ಈಸ್ ಸೂರ್ಯನ ಬೆಳಕು ಏನಾಗ್ತೈತಿಪ್ಪ ಅಂದ್ರ ನೀರಿನ ಹನಿಯ ಮೇಲೆ ಬಿದ್ದಾಗ, ಸೂರ್ಯನ ಬೆಳಕು ನೀರಿನ ಅಥವಾ ಮಳೆ ಹನಿಯ ಮೇಲೆ ಬಿದ್ದಾಗ ಸೊ ಅಲ್ಲಿ ಏನಾಗ್ತದಪ್ಪ ಆ ತರ ಸೊ ವಕ್ರೀಭವನ ಉಂಟಾಗ್ತಾ ಇದೆ. ನೆನ್ಪಿಟ್ಕೋರಿ, ಏನು ಉಂಟಾಗ್ತೈತಿ? ವಕ್ರೀಭವನ ಉಂಟಾಗ್ತಾ ಇದೆ. ವಕ್ರೀಭವನ ಉಂಟಾಗಿ ಮತ್ತೆ ಅದೇ ದಿಕ್ಕಿಗೆ ಏನಾಗ್ತದ? ವಾಪಸ್ ಆಗ್ತಾ ಇದೆ. ಸೊ ಅದೇ ದಿಕ್ಕಿಗೆ ವಾಪಸ್ ಅಂದ್ರೆ ಇಟ್ ಮೀನ್ಸ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತೈತಿ. ಸಂಪೂರ್ಣ ಆಂತರಿಕ
ಪ್ರತಿಫಲನ ಉಂಟಾಗ್ತಾ ಇದೆ ನೆನ್ಪಿಟ್ಕೋರಿ. ಉಂಟಾಗಿ ಏನಾಗ್ತದಪ್ಪ ಅಂದ್ರ ಸೊ ವರ್ಣ ವಿಭಜನೆ ಆಗ್ತೈತಿ. 7 ಬಣ್ಣಗಳಾಗಿ ಉಂಟಾಗ್ತಾ ಇದಾವೆ ನೆನ್ಪಿಟ್ಕೋರಿ. ಏನು? ವರ್ಣ ವಿಭಜನೆ ಆಗ್ತೈತಿ. ಸಂಪೂರ್ಣ ಆಂತರಿಕ ಪ್ರತಿಫಲನ ಆದ ಕೂಡಲೇ ಸೊ ವರ್ಣ ವಿಭಜನೆ ಆಗ್ತೈತಿ ನೆನ್ಪಿಟ್ಕೋರಿ. ನೋಡಿ ಈ ವಿದ್ಯಮಾನಗಳ ಮೂಲಕ ಏನಾಗ್ತೈತಿಪ್ಪ ಅಂದ್ರ ಕಾಮನಬಿಲ್ಲು ವಾತಾವರಣದಲ್ಲಿ ಉಂಟಾಗ್ತೈತಿ. ವಿಶೇಷವಾಗಿ ಕಾಮನಬಿಲ್ಲು ಏನಾಗ್ತೈತಿ ಸೂರ್ಯನ ವಿರುದ್ಧ ದಿಕ್ಕಿಗೆ ಏನಾಗ್ತೈತಿಪ್ಪ ಅಂದ್ರೆ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ರೈಟ್. ಸೊ ಈ ಪಾಯಿಂಟ್ಗಳನ್ನ ಬರೆಯೋದ್ರ ಮೂಲಕ ಚಿತ್ರ ತೆಗೆದು ಬರೆಯೋದು ಎಕ್ಸಾಮ್ದಾಗ 2 ಮಾರ್ಕಸ್ ಇರ್ಲಿ 3 ಮಾರ್ಕಸ್ ಇರ್ಲಿ ಚಿತ್ರ ತೆಗೆದು ಬರೆದ್ರಂದ್ರೆ ಆರಾಮಾಗಿ ನಿಮ್ಗೆ ಏನಾಗ್ತಾ ಹೇಳ್ರಿ ಮಾರ್ಕ್ಸ್ಗಳು ಬೀಳೋ ಸಾಧ್ಯತೆ ಇರ್ತಾ ಇದಾವೆ. ಸೊ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಎಸ್, ಇದು ಕಾಮನಬಿಲ್ಲು ಉಂಟಾಗ್ತೈತಿ ಅಂತ ಹೇಳ್ತಾ ಇದ್ದಾವೆ. ನೆಕ್ಸ್ಟ್ ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪದ ಬಿಂದು ಮತ್ತು ದೂರದ ಬಿಂದುಗಳು ಯಾವುವು ಅಂತ ಕೇಳಿದರೆ, ಸೊ ಈಗಾಗಲೇ ನಾವು ಕಣ್ಣಿನ ಪೊರೆ ಬಗ್ಗೆ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಇದು ಬಹಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೆನ್ಪಿಟ್ಕೋರಿ. ಒಂದು 3-4 ಪ್ರಶ್ನೆಗಳು ರಿಪೀಟ್ ಆಗಿದಾವ ಅಂದ್ರ ಇವು ನಾಳೆ ಎಕ್ಸಾಮ್ದಾಗ ಏನಾಗ್ಬೋದು ಬರುವಂತ ಸಾಧ್ಯತೆ ಇದೆ. ನೆನ್ಪಿಟ್ಕೋರಿ. ಕಣ್ಣಿನ ಪೊರೆ ಅಂದ್ರೆ ಸಿಂಪಲ್ ಹೇಳ್ರಿ ವಯಸ್ಸಾದವರಿಗೆ ಮಸೂರ ಸ್ಫಟಿಕದ ಮಸೂರ ಏನಾಗ್ತದೆ ಹೇಳ್ರಿ ಹಾಲಿನಂತೆ ಬೆಳ್ಳಗೆ ಏನಾಗ್ತದೆ ಕಂಡು ಬರ್ತಾ ಇದೆ ಮತ್ತು ಅದರ ಮೇಲೆ ಒಂದು ಪೊರೆ ಕಂಡು ಬರ್ತೈತಿ. ಸ್ಫಟಿಕ ಮಸೂರದ ಮೇಲೆ ಹಾಲಿನಂತೆ ಬೆಳ್ಳಗಾದಂತ ಒಂದು ಪೊರೆ ಕಂಡು ಬರ್ತೈತಿ. ಸೊ ಈ ಒಂದು ಕಾಯಿಲೆಗೆ ನಾವು ಕಣ್ಣಿನ ಪೊರೆ ಅಂತ ನಾವು ಕರಿತಾ ಇದ್ದಾವೆ. ಇದನ್ನು ಶಸ್ತ್ರಚಿಕಿತ್ಸೆ ಮೂಲಕ ನಿವಾರಿಸಬಹುದು. ಎರಡನೇದ ಸಾಮಾನ್ಯ ಸಮೀಪ ಬಿಂದು ಮತ್ತು ದೂರದ. ಸಮೀಪದ ಬಿಂದು ಒಬ್ಬ ವ್ಯಕ್ತಿ ಕಾಮನ್ ಆಗಿ ಸಾಮಾನ್ಯ ಅಂತ ಕರೀತಾರೆ. ಸಾಮಾನ್ಯ ವ್ಯಕ್ತಿ ಅವಂಗ ಸಮೀಪದ ದೃಷ್ಟಿ ಎಷ್ಟಿರ್ತದೆ ಸಮೀಪದ ಬಿಂದು, ಇನ್ನೊಂದು ದೂರ ಗರಿಷ್ಠದ ಬಿಂದು, 2 ಬಿಂದುಗಳಿದಾವೆ ನೆನ್ಪಿಟ್ಕೋರಿ. ಒಬ್ಬ ವ್ಯಕ್ತಿ ಕಾಮನ್ ಆಗಿ 25 ಸೆಂಟಿಮೀಟರ್ ಸಮೀಪದಲ್ಲಿರ್ತಕ್ಕಂಥ 25 ಸೆಂಟಿಮೀಟರ್ಗಿಂತ ಕನಿಷ್ಠ ದೂರ ಅಂತ ನಾವು ಕರಿತಾರೆ. ಸಮೀಪದ ಬಿಂದು ಎಷ್ಟಿರ್ಬೇಕು ಹೇಳ್ರಿ 25 ಸೆಂಟಿಮೀಟರ್. ಅದಕ್ಕಿಂತ ಸಮೀಪ ಹಿಡಿಬಾರ್ದು. ಸಮೀಪ ದೃಷ್ಟಿ ಬಿಂದು ಅಂತ ನಾವು ಕರಿತಾ ಇದ್ದಾವೆ 25 ಸೆಂಟಿಮೀಟರ್. ದೂರದ ಬಿಂದು ಏನಾಗಿರ್ತೈತೆ ಹೇಳ್ರಿ ಅನಂತ ಇರ್ತದೆ. ಎಷ್ಟು ಬೇಕಾದಷ್ಟು ದೂರದಲ್ಲಿ ಇರಲಿ, ಬಟ್ ಸಮೀಪದ ಎಷ್ಟಿರಬೇಕು 25 ಸೆಂಟಿಮೀಟರ್ ಇರಬೇಕು. ಇವು ಸಮೀಪದ ಬಿಂದು ಮತ್ತು ದೂರದ ಬಿಂದುಗಳು ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ. ಒಬ್ಬ ವ್ಯಕ್ತಿ 25 ಸೆಂಟಿಮೀಟರ್ ವಸ್ತುವನ್ನ ಓದ್ತಾ ಇದ್ದಂದ್ರೆ ದೃಷ್ಟಿ ದೋಷ ಕರೆಕ್ಟ್ ಇದೆ. ಅವ ಅನಂತ ದೂರದವರೆಗೆ ಎಷ್ಟು ಬೇಕಂತ ಗರಿಷ್ಠ ಬಿಂದುವನ್ನು ಹೊಂದಿರ್ತಾ ಇದ್ದಾನೆ. ಎಲ್ಲರಿಗೂ ಬೇರೆ ಬೇರೆ ಇರ್ತದೆ. ಡಿಪೆಂಡ್ ಅಪಾನ್ ಮಸೂರ ಅಂತ ನಾವು ಕರಿತಾ ಇದ್ದಾವೆ. ಹೌದಾ? ಎಸ್. ಬನ್ನಿ ಇದಾದ ನಂತರ ಮತ್ತೊಂದು ಪ್ರಶ್ನೆ ಇದೆ. ಚಿತ್ರವನ್ನ ಗಮನಿಸ್ತಾ ಇದ್ದ ನಾವು ಚಿತ್ರ ಮತ್ತೊಮ್ಮೆ ನೋಡ್ರಿ. ಸೊ ಚಿತ್ರ ಕಾಣ್ತಾ ಇದೇನ್ರಿ? ಎಸ್, ಕಾಣ್ತಾ ಇದೆ ನೋಡ್ರಿ. ಒಬ್ಬಗ ರೋಗ ಬಂದದ. ಇದು ಕಣ್ಣಿನ ರೋಗ ಇದೆ ರೀ. ಹೌದಾ? ಸೊ ಈಗಾಗಲೇ ನೋಡಿದ ನಾವು ಇಲ್ಲಿ ಉಂಟಾಗ್ಯದ ಪ್ರತಿಬಿಂಬ ಎಲ್ಲಿ ಉಂಟಾಗ್ಯದ ಸೊ ನೋಡ್ರಲ್ಲ ಇಲ್ಲಿ ಉಂಟಾಗ್ಯದ ಕಾಣಿಸ್ತಾ ಇದೆ ನಿಮಗೆ. ಎಸ್ ನೋಡ್ರಿ ಪ್ರತಿಬಿಂಬ ಇಲ್ಲಿ ಉಂಟಾಗ್ಯದ ಅಂದ್ರೆ ಇದೇನ್ ಹೇಳ್ರಿ ರೆಟಿನಾದ ಹಿಂಭಾಗ. ಈಗಾಗಲೇ ನೋಡಿದವನು ರೆಟಿನಾದ ಹಿಂಭಾಗದಲ್ಲಿದೆ. ರೆಟಿನಾದ ಹಿಂಭಾಗದಲ್ಲಿ ಇತ್ತಂದ್ರೆ ಅಲ್ಲಿ ಪ್ರತಿಬಿಂಬ ಮೂಡಿದ್ರು ಸಹಿತ ಯೂಸ್ಫುಲ್ ಇಲ್ಲ. ಯಾಕ ಅಲ್ಲಿ ಯಾವುದೇ ಕೋಶಗಳೆಲ್ಲ ಗ್ರಹಿಸೋದ ಹೇಗಾಗ್ಯದ ನಮ್ಗೆ ಗೊತ್ತಾಗಂಗಿಲ್ಲ. ಹಾಗಾದ್ರೆ ಈ ವ್ಯಕ್ತಿಗೆ ನೋಡ್ರಿ ಈ ವ್ಯಕ್ತಿಗೆ ಏನ್ ಮಾಡಿದ್ರು ದೃಷ್ಟಿ ದೋಷವನ್ನ ಈ ದೃಷ್ಟಿ ದೋಷವನ್ನ ನಿವಾರಿಸಲು ಒಂದು ಸ್ಪೆಕ್ಟ್ ಕೊಟ್ಟಿದ್ದಾರೆ 2D ಅಂತಂದು. 2D ಡಯಾಪ್ಟರ್ ಅಂತ ಕರಿತಾ ಇದಾವೆ. ಮಸೂರದ ಸಾಮರ್ಥ್ಯವನ್ನು ಅಳೆಯುವ ಒಂದು ಏಕಮಾನ ಯಾವ್ದಪ್ಪ ಅಂದ್ರೆ ಡಯಾಪ್ಟರ. ನೆನ್ಪಿಟ್ಕೋರಿ. ಡಯಾಪ್ಟರ್ ಅನ್ನೋದು ಏನ್ ಹೇಳ್ರಿ ಮಸೂರದ ಸಾಮರ್ಥ್ಯ ರೀ. ಸೊ +D ಇದೆ ರೀ. ಏನ್ ಹೇಳ್ರಿ ಪವರ್ ಆಫ್ ಲೆನ್ಸ್ ಸ್ಪೀಡ್ ಇಂದ ಗುರುತ ಮಾಡ್ತಾವು. ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 2.0D ಅಂತಂದು ಕೊಟ್ಟಿದ್ದಾರೆ. ಸೊ ಪವರ್ 2.0D ಡಯಾಪ್ಟರ್ ಹೊಂದಿರುವ ಮಸೂರದ ಕನ್ನಡಕವನ್ನ ಖರೀದಿಸ್ತಾ ಇದ್ದಾನೆ. ಇವಂಗ ಈ ದೃಷ್ಟಿ ನಿವಾರಣೆ ಮಾಡೋ ಸಲುವಾಗಿ ಅವಂಗ ಏನ್ ಬೇಕಾಗಿದ್ರಿ ಒಂದು ಕನ್ನಡಕ. ಹಂಗಾರ ಇಲ್ಲಿ ಪ್ಲಸ್ ಇತ್ತಂದ್ರ ಇದು ಯಾವ ಕನ್ನಡಕ ಅಂತ ನಾವು ಕಾಮನ್ ಆಗಿ ಹೇಳ್ಬೋದು. ಯಾವುದು? ದಟ್ ಈಸ್ ಪೇನ ಮಸೂರವನ್ನ ಯೂಸ್ ಮಾಡ್ತಾ ಇದ್ದಾನೆ. ಹೌದಾ? ಹಾಗಾದ್ರೆ ಇಲ್ಲಿ ಉಂಟಾಗಿರೋ ದೋಷ ಯಾವ್ದು ಹೇಳ್ರಿ? ಇಲ್ಲಿ ಉಂಟಾಗಿರೋ ದೋಷ ದೂರದೃಷ್ಟಿ ಅಂತ ನಾವು ಕರಿತಾ ಇದ್ದೇವೆ. ಇದನ್ನೇನಂತ ಕರೀತಾರೆ? ದೂರದೃಷ್ಟಿ ದೋಷ ಉಂಟಾಗಿದೆ. ದೂರದೃಷ್ಟಿ ನಿವಾರಣೆಗೆ ಕಂಪಲ್ಸರಿ ಏನ್ ಬೇಕು? ಪೇನ ಮಸೂರ. ಹಾಗಾದ್ರೆ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ? ವಿಶ್ಲೇಷಿಸಿ. ಹೌದು. ಈ ವ್ಯಕ್ತಿಗೆ ಇರ್ತಕ್ಕಂಥ ದೋಷ ದೂರದೃಷ್ಟಿ ದೋಷ. ಈ ದೂರದೃಷ್ಟಿ ದೋಷದಲ್ಲಿ ಪ್ರತಿಬಿಂಬಗಳು ರೆಟಿನಾದ ಹಿಂಭಾಗದಲ್ಲಿ ಮೂಡ್ತಾ ಇದ್ದಾವೆ. ಈ ದೋಷವನ್ನ ನಿವಾರಣೆ ಮಾಡಲು ಆ ವ್ಯಕ್ತಿಗೆ 2.D ಸಾಮರ್ಥ್ಯ ಇರತಕ್ಕಂಥ ಪೀನ ಮಸೂರವನ್ನ ಬಳಕೆ ಮಾಡೋದ್ರಿಂದ ಈ ಒಂದು ರೋಗವನ್ನ ಏನ್ ಮಾಡ್ಬೋದು? ನಿವಾರಿಸಬಹುದು. ಸಾಧ್ಯ ಐತಿ. ಯಾಕಂದ್ರ ದೂರದೃಷ್ಟಿಗೆ ಪೀನ ಮಸೂರ. ಇಲ್ಲಿ ಮೈನಸ್ ಇತ್ತಂದ್ರ ನಿಮ್ನ ಮಸೂರ. ಅದು ಸಾಧ್ಯವಿಲ್ಲ ರೀ. ಯಾಕ ಮೈನಸ್ ಇರೋದು ಯಾವ್ದಕ್ಕೆ ಹೇಳ್ರಿ? ಅದು ನಿಮ್ನ ಮಸೂರ ರೀ. ಅದು ಸಮೀಪ ದೃಷ್ಟಿ ದೋಷ ಅಂತ ನಾವು ಕರಿತಾ ಇದ್ದಾವೆ. ಹೌದಲ್ರಿ? ನೋಡಿ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. ದೂರದೃಷ್ಟಿ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿದಾವೆ. ನೆನಪಿರ್ಲಿ. ಹೌದಾ? ಬನ್ನಿ ಮತ್ತೊಂದು ಪ್ರಶ್ನೆ ಸೇಮ್ ಅದೇ ಇದೆ ನೋಡಿ. ದೂರದೃಷ್ಟಿ ಹೈಪರ್ಮೆಟ್ರೋಪಿಯಾ ಎಂದರೇನು? ಈ ದೋಷ ಉಂಟಾಗಲು 2 ಕಾರಣಗಳನ್ನ ಬರೀರಿ ಅಂದರು. ಈಗಾಗಲೇ ನನ್ನ ಕಾರಣಗಳನ್ನ ಹೇಳಿದಿಲ್ರಿ. ಸಾಕಷ್ಟು ಕಾರಣಗಳನ್ನ ನಾನು ನಿಮಗೆ ಕೊಟ್ಟೆ. ಯಾವುದು? ದೂರದೃಷ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡ್ರಿ ದೂರದೃಷ್ಟಿ ಕಾರಣಗಳು. ಹೌದಾ? ಇದು ದೂರದೃಷ್ಟಿ ದೋಷ
ಇಲ್ಲಿ ನೋಡ್ರಿ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಮೂಡಿದೆ, ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಕೋಶಗಳು ಇರೋದಿಲ್ಲ, ಪ್ರತಿಬಿಂಬವನ್ನು ಗ್ರಹಿಸ್ತಕ್ಕಂಥ ಕೋಶಗಳು ಇರೋದಿಲ್ಲ, ಮಸೂರದ ವಕ್ರತೆ ಕಡಿಮೆ ಇರ್ತೈತಿ, ಸಂಗಮ ದೂರ ಏನಾಗಿರ್ತೈತಿ ಹೆಚ್ಚಾಗಿರ್ತೈತಿ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಇದು ದೂರದೃಷ್ಟಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದ ವಸ್ತುಗಳು ಕಾಣ್ತಾವ್ರಿ, ದೂರದ ವಸ್ತುಗಳು ಕಾಣಂಗಿಲ್ಲ. ಸೊ ದಟ್ ಇಸ್ ಸಮೀಪ ದೃಷ್ಟಿ ದೋಷ ಅಂತ ಕರೀತಾರೆ. ಸಮೀಪಕ್ಕೆ ಇದಕ್ಕೆ ಡಿಫರೆನ್ಸ್ ಏನಪ್ಪಾ ಅಂದ್ರ ಸಮೀಪ ದೃಷ್ಟಿ ದೋಷ ನೋಡ್ರಿ ರೆಟಿನಾದ ಮಧ್ಯ ಭಾಗದಲ್ಲಿ ಏನಾದೈತಿ ಹೇಳ್ರಿ ಪ್ರತಿಬಿಂಬ ಮೂಡ್ತಾ ಇದೆ. ಸೊ ನೆನಪಿರ್ಲಿ ನಿಮಗೆ ಎರಡು ತರದ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇರ್ಬೇಕಾದೈತಿ ನಿಮ್ಗೆ, ಹೌದಾ? ಸೊ ನೋಡ್ರಿ ಇಲ್ಲಿ ನೋಡ್ರಿ ಇದು ಕಣ್ಣಿನ ಮಸೂರ ಇದೆ, ಇದು ರೆಟಿನಾ ಇದೆ ಅಂತ ತಿಳ್ಕೊರಿ. ಎರಡು ಚಿತ್ರ ತೆಗಿತ ನಾನು. ಇದು ಮಸೂರ ಇದೆ ನೋಡ್ರಿ, ಬೆಳಕಿನ ಕಿರಣ ಬಿತ್ತ ತಿಳ್ಕೊರಿ ನೀವು, ಅವಾಗ ಏನಾಯ್ತಪ್ಪ ಅಂದ್ರ ಇಲ್ಲಿ ಕೋಡಿತಂದ್ರ ಸೊ ಇದು ನಡುವ ತಂದು ಕರಿತಾರೆ. ಇದಕ್ಕ ಸಮೀಪ ದೃಷ್ಟಿ ದೋಷ ತಂದು ಕರಿತಾರೆ. ಸಮೀಪ ದೃಷ್ಟಿ ದೋಷ. ಇಲ್ಲೂ ಸಹಿತ ಯಾವುದೇ ಗ್ರಹಿಸ್ತಕ್ಕಂತ ಕೋಶಗಳು ಇರೋದಿಲ್ಲ, ಪ್ರತಿಬಿಂಬ ಇಲ್ಲಿ ಮೂಡಿದ್ ಗೊತ್ತೂ ಆಗೋದಿಲ್ಲ, ಅವಾಗ ಸಿಲಿಯರಿ ಸ್ನಾಯುಗಳು ದೊಡ್ಡವಾಗಿರ್ತಾ ಇದಾವೆ, ಸಂಗಮ ದೂರ ಕಡಿಮೆ ಇರ್ತೈತಿ. ಬಟ್ ದೂರದೃಷ್ಟಿ ಇತ್ತಂದ್ರೆ ಹೆಂಗಿರ್ತೈತಿ ಹೇಳ್ರಿ, ಹಿಂಗಾಗಿರ್ತದ ನೋಡ್ರಿ, ಈ ರೀತಿ ಇರ್ತದ ದೃಷ್ಟಿ. ಸೊ ನೋಡ್ರಿ ಸಂಗಮ ದೂರ ಹೆಚ್ಚಾಗ್ಯದ, ಹೌದಾ? ಈ ರೆಟಿನಾದ ಹಿಂಭಾಗದಲ್ಲಿ ಮೂಡಿದೆ, ಅಲ್ಲಿ ಯಾವುದೇ ಕೋಶಗಳು ಇರೋದಿಲ್ಲ, ಇದಕ್ಕೆ ನಾವು ಅಂಧ ಪ್ರದೇಶ ಅಂತ ಕರಿತಾರೆ, ಇಲ್ಲಿ ಯಾವುದೇ ಕೋಶಗಳು ಇರೋದಿಲ್ಲ. ಇವೆರಡು ದೋಷಗಳು ನೋಡಿ, ಇದು ಸಮೀಪ, ಇದು ದೂರ. ಸಮೀಪಕ್ಕ ನಿಮ್ನ ಮಸೂರ ಸೂಕ್ತ ಇದೆ, ದೂರಕ್ಕ ಪೀನ ಮಸೂರ ಸೂಕ್ತ ಇದೆ, ಹೌದಾ? ಎಸ್ ಬರಿಬೋದತ್ತಂತ ಹೇಳ್ತಾ ಇದ್ದೇನೆ. ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದಿದೆ ಸ್ನೇಹಿತರೆ, ಶುದ್ಧ ರೋಹಿತವನ್ನ ಪಡಿಬೇಕಾದ್ರ, ಶುದ್ಧವಾಗಿರ್ತಕ್ಕಂಥ ರೋಹಿತವನ್ನ ಪಡಿಬೇಕಾದ್ರ ಪಟ್ಟಕವನ್ನ ಯಾವ ರೀತಿ ಜೋಡಿಸ್ತಾರೆ ಅಂತ ಪ್ರಶ್ನೆ ಹೊಂದಿದೆ. ಸೊ ನೋಡ್ಬೋದು, ಸೊ ಗಮನಿಸ್ಬೇಕು ನೋಡಿ, ಇದು ಪಟ್ಟಕ ಇದೆ. ಸೊ ಪಟ್ಟಕದಲ್ಲಿ ಬಿಳಿ ಬೆಳಕು ಹೋಯ್ತಪ್ಪ ನೋಡಿ, ಎಷ್ಟು ಬಣ್ಣಗಳು ಬಿಡುಗಡೆ ಆಗ್ತಾವ್ರಿ? ಎಸ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಪ್ರಮುಖವಾಗಿ 7 ಬಣ್ಣಗಳು ಏನಾಗ್ತಾವ PR ಬಿಡುಗಡೆ ಆಗ್ತಾ ಇದಾವೆ, ರೈಟ್? ಸೊ ಇಲ್ಲಿ ನಾನು ಮತ್ತೇನ್ ಮಾಡ್ತೇನಪ್ಪ ಅಂದ್ರ ನೋಡಿ, ಮತ್ತೊಂದು ಪಟ್ಟಕ, ಆ ಪಟ್ಟಕವನ್ನು ಏನ್ ಮಾಡ್ತೇನಪ್ಪ ಅಂದ್ರ ಈ ರೀತಿ ಜೋಡಿಸ್ತೇನೆ, ಉಲ್ಟಾ ಜೋಡಿಸ್ಬೇಕು ಕಂಪಲ್ಸರಿ, ರೈಟ್? ನೋಡಿ ಈ ರೀತಿ ಉಲ್ಟಾ ಜೋಡಿಸ್ಬೇಕು, ನೆನ್ಪಿಟ್ಟು, ರೈಟ್? ಓಕೆ, ಈ ರೀತಿ ಪಟ್ಟಕವನ್ನ ನಾವು ಉಲ್ಟಾ ಜೋಡಿಸಿದ್ವು ಅಂದ್ರ ಅವಾಗ ನೋಡಿ PR, ಅವಾಗ ಮತ್ತು ಪ್ರತಿಫಲನ ಉಂಟಾತಿ, ವಕ್ರೀಭವನ ಉಂಟಾತಿದೆ, ವಕ್ರೀಭವನ ಉಂಟಾಗಿ ಏನಾಗ್ತದೆ, ಸೊ ಒಂದೇ ನಮಗೆ ಏನಾಗ್ತದೆ ಬಿಳಿ ಬೆಳಕ ಕಂಡು ಬರ್ತೈತಿ. ಪುನರ್ ಸಂಯೋಜನೆ ತಂದು ಕರಿತಾವ, ಬಿಳಿ ಬೆಳಕಿನ ಪುನರ್ ಸಂಯೋಜನೆ ತಂದು ಕರಿತಾ ಇದಾವೆ. ಸೊ ನೋಡ್ರಿ, ಇಲ್ಲಿ ಬಿಳಿ ಬೆಳಕು ಇದೆ ರೀ, ಬಿಳಿ ಬೆಳಕು ವಕ್ರೀಭವನದಿಂದಾಗಿ 7 ಬಣ್ಣಗಳು ಉಂಟಾಗ್ತಾವ, ಆ 7 ಬಣ್ಣಗಳನ್ನ ಪಟ್ಟಕವನ್ನ ವಿಲೋಮದಲ್ಲಿ ಇಟ್ಟಾಗ, ವಿರುದ್ಧವಾಗಿ ಇಟ್ಟಾಗ ಮತ್ ಪುನಃ ಏನಾಗ್ತದೆ, ಬಣ್ಣಗಳ ಸಂಯೋಜನೆಯಿಂದಾಗಿ ಬಿಳಿ ಬೆಳಕನ್ನ ಪುನಃ ನಾವೇನ್ ಮಾಡ್ಬೋದು, ಪಡಿಬಹುದು. ಸೊ ದಟ್ ಈಸ್ ಏನಪ್ಪಾ ಅಥವಾ ಏನ್ ಹೇಳ್ರಿ, ಒಂದು ಇದನ್ನ ಬಿಳಿ ಬೆಳಕನ್ನ ಪುನರ್ ಸಂಯೋಜನೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬಹುದು. ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಸೂರ್ಯೋದಯ ಸೂರ್ಯಾಸ್ತ ಸಂದರ್ಭ, ಅದು ಬೆಳಕಿನ ಚದುರುವಿಕೆ ಕಾರಣ, ನೆನ್ಪಿಟ್ಕೋರಿ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದ್ದಾನೆ ಅಂದ್ರೆ ಅದ ಕಾರಣ, ಅದಕ್ಕೆ ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆಯಿಂದಾಗಿ ಕೆಂಪು ಬಣ್ಣ ಹೆಚ್ಚಿಗೆ ಚದುರ್ತಾ ಇದೆ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಇನ್ನ ಸಮುದ್ರದ ನೀರು ನೀಲಿ ಬಣ್ಣ ಯಾಕಿರ್ತದಪ್ಪ ಅಂತ ಕೇಳಿದ್ರ, ಸೊ ವಾತಾವರಣದಲ್ಲಿ ಬೆಳಕಿನಲ್ಲಿ ಯಾವುದು ಸಣ್ಣ ಗಾತ್ರದ ಕಣಗಳು ನೀಲಿ ಬಣ್ಣವನ್ನ ಅತಿ ಹೆಚ್ಚಾಗಿ ಚದುರಿಸೋದ್ರಿಂದ ಸಮುದ್ರದ ನೀರು ಏನಾಗಿರ್ತೈತಿ, ನೀಲಿ ಬಣ್ಣದಲ್ಲಿ ಇರ್ತಾ ಇದೆ. ಇದೊಂದು ಪಾಯಿಂಟ್. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ, ಗಗನಯಾತ್ರಿಗಳು ನಮ್ಮ ಭೂಮಿಯನ್ನು ಬಿಟ್ಟ ಬೇರೆ ಕಡೆ ಹೋದ್ರಂದ್ರ, ಸೊ ವಾಯುಮಂಡಲ ಆಗಿರ್ಬೋದು, ಅಥವಾ ಭೂಮಿ ಆಗಿರ್ಬೋದು, ಅಥವಾ ಬೇರೆ ಒಂದು ಆಕಾಶಕಾಯಗಳು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇದಾವೆ, ಎಲ್ಲ ಕಪ್ಪ ಕಾಣ್ತೈತಿ. ಕಾರಣ ಯಾಕಪ್ಪ ಆತರ, ಅಲ್ಲಿ ಯಾವುದೇ ರೀತಿ ವಾಯುಮಂಡಲ ಇರೋದಿಲ್ಲ, ಅಲ್ಲಿ ಚದುರುವಿಕೆ ಕಂಡು ಬರೋದಿಲ್ಲ. ನೆನಪಿರಲಿ ನಿಮಗೆ, ಭೂಮಿ ಮೇಲೆ ಮಾತ್ರ ಬಿಳಿ ಬೆಳಕ ಏನಾಗ್ತದೆ, ಚದುರುವಿಕೆಯಿಂದಾಗಿ ನಮಗೆ ಬೆಳಕು ಕಾಣ್ತಾ ಇದೆ ಹೊರತು ಬೇರೆ ಕಡೆ ಹೋದಂದ್ರೆ ಎಲ್ಲ ಕಡೆಗೆ ಕಪ್ಪು ಕಾಣ್ತಾ ಇದೆ. ಕಾರಣ, ಆ ಬೇರೆ ಗಗನಯಾನಿಗಳಿಗೆ ಯಾಕೆ ಕಪ್ಪು ಕಾಣ್ತಿತ್ತಪ್ಪ ಅಥವಾ ಅಲ್ಲಿ ವಾಯುಮಂಡಲ ಇರುವುದಿಲ್ಲ. ನೆನ್ಪಿಟ್ಕೋರಿ, ಇಲ್ಲಿ ಬೆಳಕು ಚದುರಿಸುವುದಿಲ್ಲ, ರೈಟ್? ಸೊ ಈ ಅಂಶಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರ ಆರಾಮಾಗಿ ಈ ಪಾಠದಲ್ಲಿ 4-5 ಅಂಕಗಳನ್ನ ಪಡಿಬಹುದು. ಆದಷ್ಟು ಮಟ್ಟಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಬೇಗನೆ ಶೇರ್ ಮಾಡಿ. ಮುಂದಿನ ಪಾಠದ ಪ್ರಮುಖ ಪ್ರಶ್ನೋತ್ತರ ಬೇಗನೆ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸ್ಟಡಿ ಮಾಡ್ತಾ ಇರಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಒಳ್ಳೆದಾಗಲಿ, ಶುಭ ದಿನ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.